ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಪ್ರತಿಭಟನೆ ವೇಳೆ ಜೆಡಿಎಸ್ ಎಡವಟ್ಟು, ಪ್ರತಿಭಟನೆಯಲ್ಲಿ ಅಪ್ರಾಪ್ತರು ಭಾಗಿ, ಪ್ರತಿಭಟನೆ ಬದಲಿಗೆ ರಸ್ತೆಯಲ್ಲಿ ತೂರಾಡಿದ ಕುಡುಕರು, ಸಾರ್ವಜನಿಕ ವಲಯದಲ್ಲಿ ಟೀಕೆಗೆ ಗುರಿ. ಮುಂಗಾರಿನಲ್ಲಿ ಆರ್ಭಟಿಸಿದ ವರುಣ, ಬಿತ್ತನೆ ನಂತರ ಕಾಣೆಯಾದ ಮಳೆ, ದಿಕ್ಕು ಕಾಣದ ರೈತರಿಂದ ಹಳೆ ಸಂಪ್ರದಾಯದ ಮೊರೆ, ಮಕ್ಕಳಿಗೆ ಮದುವೆ ಮಾಡಿ ಮಳೆಗಾಗಿ ರೈತರಿಂದ ಪ್ರಾರ್ಥನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಕೃಷಿ ತೋಟಗಾರಿಕೆ ಕ್ಷೇತ್ರಗಳನ್ನು ಉದ್ಯಮವಾಗಿಸುವತ್ತ ಚಿಂತನೆ ನಡೆಸಲು ಆದಿಚುಂಚನಗಿರಿ ಶ್ರೀ ಸಲಹೆ, ಚಿಕ್ಕಬಳ್ಳಾಪುರದಲ್ಲಿ ದಾಳಿಂಬೆ ಬೆಳೆಗಾರರ ಸಮಾವೇಶ. ಸ್ವಚ್ಛತೆ ಜೊತೆಗೆ ಬಡವರ ಬಗ್ಗೆ ಕಾಳಜಿ ವಹಿಸಲು ನ್ಯಾಯಾಧೀಶರ ಸಲಹೆ, ಮನೆ ಸ್ವಚ್ಛತೆ ಮಾತ್ರವಲ್ಲದೆ ಸುತ್ತಮುತ್ತಲ ಸ್ವಚ್ಛತೆಗೆ ಆದ್ಯತೆ ನೀಡಲು ಮನವಿ, ಬಡವರ ಬಗ್ಗೆ ಕರುಣೆ ಕಾಳಜಿ ಇರಲಿ ಎಂದ ನ್ಯಾಯಾಧೀಶರು. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ರಾಜಕೀಯ ಅಂತಃಪತನದತ್ತ ಸಾಗುತ್ತಿರುವ ಮುನ್ಸೂಚನೆಗಳು ಗೋಚರಿಸುತ್ತಿವೆ. ಸಭ್ಯತೆಗೆ ಸಂಸ್ಕಾರಕ್ಕೆ ಪ್ರಖ್ಯಾತಿ ಪಡೆದಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 2 ಭಾರತ ರತ್ನಗಳು ಬಂದಿವೆ ಎಂಬ ಕನಿಷ್ಠ ಜ್ಞಾನವು ರಾಜಕಾರಣಿಗಳಿಗೆ ಇಲ್ಲವಾಗಿದೆಯಾ ಎಂಬ ಸಂದೇಹ ಕಾಡುತ್ತಿದೆ. ಅವಾಚ್ಯ ಶಬ್ದಗಳ ಪದ ಬಳಕೆ ಒಂದು ಕಡೆಯಾದರೆ, ಅಪ್ರಾಪ್ತರನ್ನು ಪ್ರತಿಭಟನೆಗೆ ಬಳಕೆ, ಕುಡಿದು ತೂರಾಡುವವರು ಪ್ರತಿಭಟನೆಯಲ್ಲಿ ಭಾಗಿ, ಇಂತಹ ಬೆಳವಣಿಗೆಗಳು ಚಿಕ್ಕಬಳ್ಳಾಪುರದ ಭಾರತ ರತ್ನಗಳಿಗೆ ಕಳಂಕವಾಗುವ ಆತಂಕ ಎದುರಾಗಿದೆ. ಹೌದು, ಚಿಕ್ಕಬಳ್ಳಾಪುರ ಎಂದರೆ ಇಬ್ಬರು ಭಾರತ ರತ್ನಗಳು ಜನಿಸಿದ ಜಿಲ್ಲೆ. ಚಿಕ್ಕಬಳ್ಳಾಪುರ ಎಂದರೆ ಶಿಕ್ಷಣ ತಜ್ಞ ಎಚ್ ನರಸಿಂಹಯ್ಯ ಜನಿಸಿದ ಜಿಲ್ಲೆ. ಚಿಕ್ಕಬಳ್ಳಾಪುರ ಎಂದರೆ ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣಗಳನ್ನು ಹೊಂದಿರುವ ಜಿಲ್ಲೆ. ಇವು ಈವರೆಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇದ್ದ ಬಿರುದುಗಳು. ಆದರೆ ಇದೀಗ ಅದೇ ಚಿಕ್ಕಬಳ್ಳಾಪುರ ಎಂದರೆ ಅವಾಚ್ಯ ಶಬ್ದಗಳ ತವರೂರು. ಚಿಕ್ಕಬಳ್ಳಾಪುರ ಎಂದರೆ ಅಪ್ರಾಪ್ತ ಮಕ್ಕಳನ್ನು ಪ್ರತಿಭಟನೆಗೆ ಬಳಸುವ ಅಸಹಾಯಕ ರಾಜಕಾರಣಿಗಳ ತವರೂರು. ಚಿಕ್ಕಬಳ್ಳಾಪುರ ಎಂದರೆ ಕುಡಿದು ಪ್ರತಿಭಟನೆ ಮಾಡೋ ಜಿಲ್ಲೆ ಎಂಬಿತ್ಯಾದಿ ಅಪಖ್ಯಾತಿಗಳಿಗೆ ಗುರಿಯಾಗುತ್ತಿರುವುದು ಚಿಕ್ಕಬಳ್ಳಾಪುರ ಪ್ರಜ್ಞಾವಂತರನ್ನು ತೀವ್ರ ಕಳವಳಕ್ಕೆ ಈಡು ಮಾಡುತ್ತಿದೆ. ಇಷ್ಟಕ್ಕೂ ಇಂದು ನಡೆದ ಪ್ರತಿಭಟನೆ ಜೆಡಿಎಸ್ನವರದ್ದು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಎಡಿಜಿಪಿ ಎಂ ಚಂದ್ರಶೇಖರ್ ಅವರು ಅವಹೇಳನಕಾರಿ ಪದಗಳನ್ನು ಬಳಸಿ ಪತ್ರ ಬರೆದಿದ್ದಾರೆ ಎಂದು ಆರೋಪಿಸಿ ಚಿಕ್ಕಬಳ್ಳಾಪುರ ಜೆಡಿಎಸ್ ಕಾರ್ಯಕರ್ತರು ಇಂದು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಈ ಪ್ರತಿಭಟನೆಯಲ್ಲಿ ಮಕ್ಕಳನ್ನು ಬಳಸುವ ಮೂಲಕ ಮತ್ತಷ್ಟು ವಿರೋಧಕ್ಕೆ ಗುರಿಯಾಗಿದ್ದು, ಇದೇ ಪ್ರತಿಭಟನೆಯಲ್ಲಿ ಕುಡುಕರು ತಮ್ಮದೇ ಶೈಲಿಯ ಪ್ರತಿಭಟನೆ ಮಾಡುವ ಮೂಲಕ ಅತ್ತ ಪ್ರತಿಭಟನೆ ಮಾಡಿದ ಪಕ್ಷ ಮತ್ತು ನೇತೃತ್ವ ವಹಿಸಿದ ನಾಯಕರ ಮರ್ಯಾದೆಯನ್ನು ಏಕಕಾಲದಲ್ಲಿ ಹರಾಜು ಹಾಕಿ ಪುಟ್ಟ ಮಕ್ಕಳು ಕುಡುಕರು ಭಾಗಿಯಾಗಿ ಪ್ರತಿಭಟನೆ ನೇತೃತ್ವ ವಹಿಸಿದ ನಾಯಕರು ಮುಜುಗರಕ್ಕೊಳಗಾದ ಪ್ರಸಂಗ ನಡೆಯಿತು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಲೋಕಾಯುಕ್ತ ಎಸ್ಐಟಿ ಮುಖ್ಯಸ್ಥ ಚಂದ್ರಶೇಖರ್ ಅವರು ಅವಹೇಳನಕಾರಿ ಪದ ಬಳಕೆ ಮಾಡಿ ಪತ್ರ ಬರೆದಿದ್ದಾರೆ. ಇದರಿಂದ ಕುಮಾರಸ್ವಾಮಿ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಚಂದ್ರಶೇಖರ್ ಅವರನ್ನು ಅಮಾನತುಗೊಳಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಇಲ್ಲಿ ರಾಜಕಾರಣಿಗಳನ್ನ ವೈಭವೀಕರಣಕ್ಕಾಗಿ ನೀನು ಬರೆದಿರೋ ಪದ ಏನು, ಯಾರೋ ಕವಿ ಬರೆದ್ರು ಅಂತೇಳಿ ಕೆಳಗೆ ನಾನು ಆ ಅಧಿಕಾರಿಗೆ ಈ ಅಧಿಕಾರಿಗಳ ಬೆಳೆ ಅಂತ ಹೇಳ್ತಾ ಇದ್ದಾರೆ. 24 ಗಂಟೆ ಒಳಗೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಜಾಥಾ ಜನತೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. 24 ಗಂಟೆಯಲ್ಲಿ ಅವನ್ನ ವಜಾ ಮಾಡಬೇಕು. ಅವನಿಲ್ಲ ಅಂದರೆ ಎತ್ತಂಗಡಿ ಏನು ಹಿಮಾಚಲ ಪ್ರದೇಶ ಇತ್ತು ಆ ಕ್ರೀಡೆಯರಿಗೆ ಅವನು ವರ್ಗಾಯಿಸಬೇಕು ಅಂತ ನಮ್ಮ ಪ್ರತಿಭಟನೆ. ನಾವು ಕುಮಾರಸ್ವಾಮಿಗೆ ಇಂಡೈರೆಕ್ಟ್ ಬೈದಿದ್ದು, ಹಂದಿ
ಹಂದಿ ಅಂದರೆ ಹಂದಿ ಯಾವತ್ತು ಹಂದಿ ಒಳ್ಳೆ ನೀರಲ್ಲಿ ಹೋಗಿ ಮಣಗಲ್ಲ. ಹಂದಿ ಯಾವತ್ತೂ ಕೆಸರಲ್ಲಿ ಮಣಗಿರ್ತದೆ. ಕೆಸರಲ್ಲಿ ಅದಕ್ಕೆ ಆನಂದ. ಅದರಿಂದ ಈಚೆ ಬಂದು ಹೊಡೆದಿದ್ದಾಗ ನಾವು ಯಾರ್ಯಾರು ಇರ್ತೀವಿ ಅವರಿಗೆಲ್ಲ ಕೊಳಕಾಗ್ತದೆ. ಆದ್ದರಿಂದ ನೀವು ಈ ವ್ಯಕ್ತಿಗೆ ಈ ಥರ ನೀವು ನಡ್ಕೊಬೇಕು ಅಂತ ಎಚ್ಚರಿಕೆ ಕೊಡ್ತಾನೆ. ಇದು ನೇರವಾಗಿ ಕುಮಾರಸ್ವಾಮಿಗೆ ಹೇಳಿರ್ತಕ್ಕಂಥ ಪದ ಅದು. ಅದೇ ತಿಳ್ಕೊಂಡು ನಾವು ಇಡೀ 24 ಕ್ಷೇತ್ರದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಇಂಡೈರೆಕ್ಟಾಗಿ ಈಗ ಪದಗಳನ್ನು ಬದಲಾಯಿಸ್ತಾ ಇದ್ದಾನೆ. ಈಗ ನಾನು ಎತ್ತಾಗ್ತಾರೆ ಅಂತ 24 ಗಂಟೆಯಲ್ಲಿ ಅವ್ರನ್ನ ಮಾಡೋದಕ್ಕೆಲ್ಲ ರೆಡಿ ಆಗ್ತಾ ಇದೆ. ಸರ್ಕಾರಕ್ಕೂ ಮನಗಂಡನೆ ಆಗ್ಬಿಟ್ಟು ರಾತ್ರಿ ಮೀಟಿಂಗ್ ಮಾಡ್ತಾ ಇರೋದು ನಮಗೂ ಗಮನಕ್ಕೆ ಬರ್ತಾ ಇದೆ. ಅವ್ರ ಪ್ರತಿಭಟನೆ ವೇಳೆ ಚಿಕ್ಕ ಮಕ್ಕಳು ಭಾಗಿಯಾಗುವ ಜೊತೆಗೆ ಕೆಲವರು ಪ್ರತಿಭಟನೆಯ ಅರಿವೇ ಇಲ್ಲದ ರೀತಿಯಲ್ಲಿ ಕಂಠಪೂರ್ತಿ ಕುಡಿದು ಪ್ರತಿಭಟನೆಯಲ್ಲಿ ನಿಲ್ಲಲು ಸಾಧ್ಯವಾಗದೆ ರಸ್ತೆಯಲ್ಲೇ ತೂರಾಡಿದ ಘಟನೆ ನಡೆಯಿತು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅದು ಸತತವಾಗಿ ಬರಕ್ಕೆ ತುತ್ತಾಗೋ ಶಾಪಗ್ರಸ್ತ ಜಿಲ್ಲೆ. ಬಹುತೇಕ ಬರದಲ್ಲೇ ಕಾಲ ಕಳೆಯೋ ಇಲ್ಲಿನ ಜನ ಬಿತ್ತಿದ ಬೆಳೆ ಮಳೆ ಇಲ್ಲದೆ ಒಣಗುತ್ತಿರುವುದನ್ನು ಕಂಡು ತಡೆಯಲಾರದೆ ಮಳೆಗಾಗಿ ಹಳೆ ಸಂಪ್ರದಾಯಕ್ಕೆ ಮೊರೆ ಹೋಗಿದ್ದಾರೆ. ಸಾಂಪ್ರದಾಯಿಕವಾಗಿ ಮಕ್ಕಳ ಮದುವೆ ಮಾಡಿ ಮಳೆಗಾಗಿ ಪ್ರಾರ್ಥಿಸಿದ ಘಟನೆ ಬೆರಗು ಮೂಡಿಸುವಂತಿತ್ತು. ಹಾಗಾದರೆ ಈ ವಿಚಿತ್ರ ಘಟನೆ ನಡೆದಿದ್ದಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಶಾಶ್ವತ ನೀರಾವರಿ ವಿಚಾರದಲ್ಲಿ ಚಿಕ್ಕಬಳ್ಳಾಪುರ ಸದಾ ಶಾಪಕ್ಕೆ ಗುರಿಯಾಗಿದೆ. ಹನಿ ನೀರಿಗಾಗಿ ಸಾವಿರಾರು ಅಡಿ ಆಳ ಕೊರೆದರೂ ಶುದ್ಧ ನೀರು ಸಿಗೋದು ಕಷ್ಟ. ಇಂತಹ ಸ್ಥಿತಿಯಲ್ಲಿ ಕಳೆದ 3 ವರ್ಷಗಳಿಂದ ಸತತವಾಗಿ ಬರ ಕಾಡುತ್ತಿದೆ. ಮುಂಗಾರಿನಲ್ಲಿ ಚುರುಕಿನಿಂದ ಸುರಿದ ಮಳೆ ಬಿತ್ತನೆ ನಂತರ ಕಾಣೆಯಾಗಿದೆ. ಇದರಿಂದ ಸಾಲ ಮಾಡಿ ಬಿತ್ತನೆ ಮಾಡಿದ್ದ ರೈತರು ಆಕಾಶದ ಕಡೆ ಮುಖ ಮಾಡುವಂತಾಗಿದೆ. ಶ್ರಮಜೀವಿಗಳ ನಾಡು ಎಂದೇ ಖ್ಯಾತಿ ಪಡೆದಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೀರಿದ್ದರೆ ಸಮೃದ್ಧ ಬೆಳೆ ಬೆಳೆಯುವಲ್ಲಿ ಇಲ್ಲಿನ ರೈತರು ನಿಸ್ಸೀಮರು. ಆದರೆ ಈ ಬಾರಿ ಮಳೆ ಕೈಕೊಟ್ಟ ಕಾರಣ ಭೂಮಿಗೆ ಹಾಕಿದ ಬೆಳೆ ಕೈ ಸೇರೋ ಭರವಸೆ ಇಂಗಿದೆ. ಇದರಿಂದ ಮತ್ತೆ ಸಾಲದ ಹೊರೆ ಹೆಗಲೇರಲಿದೆ ಎಂಬ ಆತಂಕದಲ್ಲಿ ರೈತರಿದ್ದು ಮಳೆರಾಯನಿಗಾಗಿ ನಾನಾ ವಿಧದಲ್ಲಿ ಪ್ರಾರ್ಥಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಎಲೆಹಳ್ಳಿಯಲ್ಲಿ ಹಳೆ ಪದ್ಧತಿಯಂತೆ ಮಕ್ಕಳ ಮದುವೆ ಮಾಡಿರುವ ಘಟನೆ ಎಲ್ಲರ ಗಮನ ಸೆಳೆಯುತ್ತಿದೆ. ಸರ್, ನಮ್ಮ ಹೆಸರು ಮುರಳಿ ಅಂತ. ನಮ್ಮದು ಎಲೆಹಳ್ಳಿ ಗ್ರಾಮ. ಇಲ್ಲಿ ನಾವು ಪ್ರತಿ ವರ್ಷ ಪೂರ್ವಿಕರು ಮಾಡಿದರು ಇದನ್ನು, ಮಳೆರಾಯನ ಪೂಜೆ ಅಂತ. ಇದು ನಮ್ಮ ಪೂರ್ವರಿಗಿಂದನೂ ಸ್ಟಾರ್ಟ್ ಮಾಡಿದ್ದೀವಿ. ಯಾವ ಥರ ಅಂದರೆ, ಸಂಜೆ ಕತ್ಲಾದ ಮೇಲೆ ಪೂಜೆ ಮಾಡಿ ಮಳೆರಾಯನ ಪ್ರಾರ್ಥನೆ ಮಾಡಿ ಮಳೆರಾಯನ ಬಗ್ಗೆ ಒಂದು 4 ಹಾಡುಗಳ ಮುಖಾಂತರ ಅವರು ಹೇಳಿ ಒಂದು ಸುಮಾರು 21 ದಿನದಿಂದ ನಮ್ಮ ಹೆಣ್ಮಕ್ಳು ಇಲ್ಲಿ ಇರೋ ಗ್ರಾಮಸ್ಥರು ಅವರೆಲ್ಲ ಪೂಜೆ ಮಾಡಿ ಮಳೆರಾಯನಿಗೆ ಅವರು ಪೂಜೆ ಮಾಡಿದ್ರಿಂದ ನನ್ನ ಪ್ರಕಾರ ನಮ್ಮ ಹಳ್ಳಿಗೆ ಅಂತಲ್ಲ, ಸುತ್ತಮುತ್ತ ಹಳ್ಳಿಗೆಲ್ಲ ಮಳೆ ಬಿದ್ದಿದೆ. ಅವರು ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ದು ಒಂದು 15 ದಿನಕ್ಕೆ ಮಳೆ ಬಂದಿದೆ. ಈಗ 21ನೇ ದಿನ ಇವತ್ತು ಮಳೆರಾಯನಿಗೆ ಮದುವೆ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹಳ್ಳಿಯಲ್ಲಿ. ಆ ಮಳೆರಾಯನಿಗೆ ಪೂಜೆ ಮಾಡಿ ಅದರಿಂದ ನಮಗೂ ಸಂತೋಷ ಆಯಿತು. ಮಳೆನೂ ಬಂದಿದೆ, ಒಳ್ಳೆಯದು ಆಗಿದೆ ನಮಗೀಗ. ಮಳೆರಾಯನ ಪೂಜೆ ಮಾಡೋದ್ರಿಂದ ಸ್ವಲ್ಪ ಬೆಳೆ ಗಿಳೆ ನೀರಿನ ಕೊರತೆ ಇರೋದಿಲ್ಲ. ಹೆಣ್ಮಕ್ಳ ದಯೇನೋ ಮಳೆರಾಯ ಕಳುಹಿಸಿ ಮಳೆಯಾದರೂ ಬೀಳ್ತಾ ಇದೆ ಸದ್ಯಕ್ಕೆ. ಸ್ಟಾರ್ಟಿಂಗಲ್ಲಿ ಅವ್ರು 21 ದಿನ ಪೂಜೆ ಮಾಡ್ತಾರೆ. ಯಾವ ಥರ ಅಂದರೆ, ಸ್ವಲ್ಪ ಊರಿನ ಮಧ್ಯದಲ್ಲಿ ಪೂಜೆ ಮಾಡಿ ರಂಗೋಲಿ ಹಾಕಿ ಮಳೆರಾಯನ ಅಂತ ಒಂದು ಇದರಲ್ಲಿ ಸಗಣಿಯಲ್ಲೇನೋ ರೆಡಿ ಮಾಡಿ ಮಳೆರಾಯನಿಗೆ ಪೂಜೆ ಮಾಡಿ ಅವರು 21 ದಿನದಿಂದ ಮಾಡಿದ್ದಾರೆ. ನನ್ನ ಹೆಸರು ಭವ್ಯ, ನಮ್ಮೂರು ಎಲೆಹಳ್ಳಿ ಗ್ರಾಮ. ನಾವು 21 ದಿನದಿಂದ ಮಳೆ ಇಲ್ಲ ಅಂತೇಳ್ಬಿಟ್ಟು ಚಂದ್ರಮ್ ನಡ್ತಾ ಇದ್ರೆ
ಈ ಒಂದು ಸುಮಾರು ದಿನದಿಂದ ಮಳೆ ಇರಿಲ್ಲ, ಹೊಲಗಳು ಎಲ್ಲ ಒಣಗೋಗ್ತಾ ಇದ್ದಾವೆ, ದನ ಕರುಗಳಿಗೆ ನೀರಿಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ದೊಡ್ಡವ್ರು ಹೇಳ್ಕೊಟ್ಟಿರೋ ಹಿರಿಯರು ಹೇಳ್ಕೊಟ್ಟಿರೋ ಪದ್ಧತಿ ನಾವು ಮಾಡ್ತಾ ಇದ್ದೀರಿ. ಅದಕ್ಕೆ ಇವತ್ತಕ್ಕೆ 21 ದಿನ ಆಗಿದೆ. ಅದಕ್ಕೆ ಹುಡುಗ ಹುಡುಗಿಗೆ ಮದುವೆ ಮಾಡಿ ಇವತ್ತಕ್ಕೆ 21 ದಿನ ಆಯಿತು. ಅದಕ್ಕೆ ಇವತ್ತು ಮದುವೆ ಮಾಡಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ರೂಢಿಯಂತೆ ಮಳೆ ಬರದ ವೇಳೆ ಎಲೆಹಳ್ಳಿ ಗ್ರಾಮಸ್ಥರು ಸಗಣಿಯಲ್ಲಿ ಮಳೆ ರಾಯನ ಆಕೃತಿ ಮಾಡಿ ಅದಕ್ಕೆ 21 ದಿನ ಪೂಜೆ ಮಾಡಿ 21ನೇ ದಿನ ಹೆಣ್ಣು ಅಥವಾ ಗಂಡು ಮಕ್ಕಳಿಗೆ ಹೆಣ್ಣು ಗಂಡಿನ ವೇಷ ಹಾಕಿ ಅವರಿಗೆ ಸಾಂಪ್ರದಾಯಿಕ ಮದುವೆ ಮಾಡುತ್ತಾರೆ. ಅಷ್ಟೇ ಅಲ್ಲ, ಊಟೋಪಚಾರವನ್ನು ಶಾಸ್ತ್ರೋಕ್ತವಾಗಿ ನಡೆಸಲಾಗುತ್ತದೆ. ಹೀಗೆ ಮಾಡಿದರೆ ಮಳೆ ಬರುತ್ತೆ ಅನ್ನೋ ನಂಬಿಕೆ ಗ್ರಾಮಸ್ಥರದ್ದು. ಎಲೆಹಳ್ಳಿ ಗ್ರಾಮಸ್ಥರು ಮಳೆ ಬರದ ಸಮಯದಲ್ಲಿ ಮಕ್ಕಳ ಮದುವೆ ಮಾಡಿದ್ದಾಗಲೆಲ್ಲ ಮಳೆ ಬಂದಿತ್ತಂತೆ. ಭೂಮಿಯನ್ನೇ ನಂಬಿ ಬೆಳೆ ಬೆಳೆದು ಬದುಕುತ್ತಿರುವ ರೈತರಿಗೆ ಮಳೆ ಆಸರಿಯಾಗಲಿ ಎಂಬುದು ಶ್ರಮಜೀವಿಗಳ ಪ್ರಾರ್ಥನೆಯಾಗಿದೆ. ನಾನು ನಿರ್ಮಲಾ, ಇದು ಎಲೆಹಳ್ಳಿ ಗ್ರಾಮ. 21 ದಿವಸದಿಂದ ನಾವು ಮಳೆ ಇಲ್ಲ ಅಂತೇಳ್ಬಿಟ್ಟು ಮಳೆರಾಯನಕ್ಕೆ ಚಂದ್ರಮ್ ನಟ್ಬಿಟ್ಟು 21 ದಿವಸದಿಂದ ಚಂದ್ರಮ್ ನಟ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಮಳೆ ಬೀಳ್ತೈತೆ ಅಂತ ಹೇಳ್ಬಿಟ್ಟು ನಾವು ಹುಡುಗಿರಿಗೆ ಮದುವೆ ಮಾಡ್ತಾಯಿದ್ದೀವಿ. ವರ್ಷನೂ ಈ ಥರನೇ ಮಾಡ್ತೀವಿ. ಅದು ಮಾಡಿದ್ದಾದ್ಮೇಲೆ ನಮ್ಮೂರಲ್ಲಿ ಮಳೆ ಬರ್ತೈತೆ. ಅದಕ್ಕೋಸ್ಕರವಾಗಿ ನಾವು ನಮ್ಮೂರಲ್ಲಿ ಈ ಥರ ಮಾಡ್ತೀವಿ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬಂತೆ ಪೂರ್ವಿಕರಿಂದ ರೂಢಿಸಿಕೊಂಡು ಬಂದ ಆಚರಣೆಗಳನ್ನು ಚಾಚು ತಪ್ಪದೆ ಮಾಡಿದರೆ ಫಲ ಗ್ಯಾರಂಟಿ ಎಂಬಂತೆ ಎಲೆಹಳ್ಳಿ ಗ್ರಾಮಸ್ಥರು ಹಳೆ ಸಂಪ್ರದಾಯಕ್ಕೆ ಮೊರೆ ಹೋಗಿದ್ದಾರೆ. ಅವರ ಭರವಸೆ ಈಡೇರಲಿ, ವರುಣ ಕುಣಿಸಲಿ, ಆ ಮೂಲಕ ರೈತರು ಸಂತುಷ್ಟವಾಗಿರಲಿ ಎಂದು ಹಾರೈಸೋಣ ಅಲ್ಲವೇ? ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಐಟಿ-ಬಿಟಿಯಂತೆ ಕೃಷಿಗೂ ಒಳ್ಳೆಯ ದಿನಗಳು ಬರುವ ಕಾಲ ದೂರವಿಲ್ಲ. ಭೂತಾಯಿಗೆ ಬೆವರು ಹರಿಸಿ ದುಡಿಯುವ ರೈತರು ಕೃಷಿ ಮತ್ತು ತೋಟಗಾರಿಕೆ ವಲಯವನ್ನು ಉದ್ಯಮವಾಗಿಸುವತ್ತ ಚಿಂತಿಸಬೇಕಿದೆ ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಕರೆ ನೀಡಿದರು. ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ರಾಷ್ಟ್ರೀಯ ದಾಳಿಂಬೆ ಖರೀದಿದಾರರ ಹಾಗೂ ಮಾರಾಟಗಾರರ ಸಮಾವೇಶ 2024ಕ್ಕೆ ಚಾಲನೆ ನೀಡಿ ಮಾತನಾಡಿದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು, ಆಧುನಿಕ ತಂತ್ರಜ್ಞಾನದ ಫಲವಾಗಿ ಕೃಷಿ ಕ್ಷೇತ್ರ ಇಂದು ಲಾಭದಾಯಕವಾಗಿ ಬೆಳೆಯುತ್ತಿರುವುದು ಸಂತೋಷ ತಂದಿದೆ ಎಂದರು. ಯುವಕರು ಕೃಷಿಯತ್ತ ಆಕರ್ಷಿತರಾಗಿ ತಂದೆ ತಾಯಿಯ ಕೃಷಿ ಕಾಯಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರೆ ಇಲ್ಲಿಯೇ ಸ್ವತಂತ್ರವಾಗಿ ಬದುಕು ಕಟ್ಟಿಕೊಳ್ಳಲು ಸಾಧ್ಯ. ಸಾಫ್ಟ್ವೇರ್ ವಿಜ್ಞಾನಿಗಳಂತೆ ಗೌರವದ ಬದುಕನ್ನು ಕೃಷಿಯಲ್ಲಿ ಕಾಣಲು ಸಾಧ್ಯ. ಪರಾವಲಂಬಿಗಳಾಗಿ ಇನ್ನೊಬ್ಬರ ಕೈಕೆಳಗೆ ದುಡಿಯುವ ಬದಲು ನೀವೇ 10 ಮಂದಿಗೆ ಉದ್ಯೋಗ ಕೊಟ್ಟು ಇದ್ದಲ್ಲಿಯೇ ನೆಮ್ಮದಿಯಾಗಿ ಬದುಕುವುದನ್ನು ಕಲಿಯಿರಿ ಎಂದು ಸ್ವಾಮೀಜಿ ಕರೆ ನೀಡಿದರು. ಯುವ ರೈತ ಮರಳುಕುಂಟೆ ಚೇತನ್ ಮಾತನಾಡಿ, ದಾಳಿಂಬೆ ಬೆಳೆ ರೈತರಿಗೆ ಲಾಭದಾಯಕ ಕೃಷಿಯಾಗಿದೆ. ಈ ಬಗ್ಗೆ ಜಿಲ್ಲೆಯ ರೈತರಿಗೆ ಸಂಪೂರ್ಣ ಮಾಹಿತಿ ನೀಡುವ ಭಾಗವಾಗಿ ಈ ಸಮಾವೇಶ ಏರ್ಪಡಿಸಲಾಗಿದೆ. ದಾಳಿಂಬೆ ಬೆಳೆಗೆ ರೋಗ ಬಾಧೆ ಹೆಚ್ಚಿದೆ. ಎಂತಹ ಪರಿಸರದಲ್ಲಿ ಈ ಬೆಳೆ ಬೆಳೆಯಬಹುದು? ಯಾವ ರೋಗಕ್ಕೆ ಯಾವ ಔಷಧಿ ಬಳಸಬೇಕು? ಮಾರುಕಟ್ಟೆಯ ರೀತಿ ರಿವಾಜುಗಳೇನು ಎಂಬ ಬಗ್ಗೆ ತೋಟಗಾರಿಕೆ ಮತ್ತು ಕೃಷಿ ವಿಜ್ಞಾನಿಗಳಿಂದ ಒಂದೇ ಸೂರಿನಡಿ ಅರಿವು ಮೂಡಿಸಲು ರಾಷ್ಟ್ರೀಯ ದಾಳಿಂಬೆ ಖರೀದಿದಾರರ ಹಾಗೂ ಮಾರಾಟಗಾರರ ಸಮಾವೇಶವನ್ನು ರೈತರೇ ಸೇರಿ ಮಾಡುತ್ತಿದ್ದೇವೆ ಎಂದರು. ಎಲ್ಲರಿಗೂ ನಮಸ್ಕಾರ. ನಾನು ಚೇತನ್ ಅಂತ. ನಾನೊಬ್ಬ ಯುವ ರೈತ. ನಾವು ದಾಳಂಬ್ರಿ ಬೆಳೀತಿದ್ದೀರಿ ಲಾಸ್ಟ್ ಒಂದು 5 ವರ್ಷದಿಂದ. ನಮಗೆ ದಾಳಿಂಬ್ರಿ ಬಗ್ಗೆ ಮಾಹಿತಿ ಬೇಕಾದರೆ ನಾವೆಲ್ಲ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಕಲ್ತು ಕಂಪ್ಲೀಟ್ ನಾಲೆಜ್. ನಾನು ಸಿವಿಲ್ ಇಂಜಿನಿಯರು. ನಾನು ಓದಬೇಕಾದ್ರೆ ದಾಳಂಬ್ರಿ ಬಗ್ಗೆ ಅಗ್ರಿಕಲ್ಚರ್ ಬಗ್ಗೆ ಏನು ಕಲೀಲಿಕ್ಕಾಗಲಿಲ್ಲ. ಕಾರಣಾಂತರಗಳಿಂದ ನಾನು ಅಗ್ರಿಕಲ್ಚರ್ಗೆ ಬಂದೆ. ಅಗ್ರಿಕಲ್ಚರ್ಗೆ ಬಂದಮೇಲೆ ದಾಳಂಬ್ರಿಯಲ್ಲಿ ಹೇಗೆ ನಾವು ಮಾಡ್ರನ್ ಆಗಿ, ಅಂದರೆ ಈಗಿನ ತಕ್ಕಂಗೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಇರ್ಬೋದು, ನೀರಿನ ನಿರ್ವಹಣೆ ಇರ್ಬೋದು, ಎಲ್ಲ ಹೆಂಗೆ ಮಾಡ್ಬೋದು ಅನ್ನೋದು ನಾನು ಮಹಾರಾಷ್ಟ್ರಕ್ಕೆ ಹೋಗಿ ಕಲ್ತ್ಕೊಂಡ್ಬಂದೆ. ಈಗ ನನ್ನಂಥ ಯುವ ರೈತರು ತುಂಬ ಜನ ಇರ್ತಾರೆ. ಅವ್ರಿಗೆಲ್ಲ ಈ ಥರ ಮಾಹಿತಿ ಎಲ್ಲಿಂದ ಎಲ್ಲರೂ ಮಹಾರಾಷ್ಟ್ರಕ್ಕೆ ಹೋಗೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡಿದ್ರಿ, ನಮ್ಮ ಇಲ್ಲೇ ಇರೋ ರೈತರು ದಾಳಂಬ್ರಿ ರೈತರೆಲ್ಲ ಒಂದು ಜೊತೆಗೂಡಿ ಒಂದು ಸಂಘ ಮಾಡಿ
ಪ್ರತಿ ವರ್ಷವೂ ಆ ಸಂಘದಲ್ಲಿ ಒಂದು 2-3 ಟೆಕ್ನಿಕಲ್ ಸೆಷನ್ ಮಾಡ್ತಾಯಿದ್ದೀರಿ. ಈಗ ನಾನು ಮಹಾರಾಷ್ಟ್ರದಲ್ಲಿ ಏನು ಕಲ್ತ್ನೋ ಅದನ್ನು ಎಲ್ಲ ರೈತರಿಗೂ ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಮಹಾರಾಷ್ಟ್ರದಿಂದ ಸೈಂಟಿಸ್ಟನ್ನು ಕರೆಸಿ ಪ್ರತಿಯೊಂದು ಸೆಮಿನಾರ್ ಆಗಿರಲಿ, ಒಂದು ಟೆಕ್ನಿಕಲ್ ನಾಲೆಜ್ ಆಗಿರಲಿ ಎಲ್ಲ ಕೊಡ್ತಿದ್ದೀರಿ. ಈ ಥರ ಹೊಸ ನಾವು ಉಪಕರಣ ನಮ್ಮ ತೋಟಗಳಲ್ಲಿ ಅಳವಡಿಕೆ ಮಾಡಿಕೊಂಡ್ರೆ ನಮಗೆ ಉತ್ತಮವಾದ ಫಸಲು ಬರುತ್ತೆ, ಒಳ್ಳೆ ಇಳುವರಿ ಬರುತ್ತೆ, ಎಂಡ್ ಆಫ್ ದ ಡೇ ಒಳ್ಳೆ ದುಡ್ಡು ಬರುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಹಾಕಿರೋ ಪ್ರತಿಯೊಂದು ಸ್ಟಾಲು ಒಂದರಿಂದ ಇನ್ನೊಂದಕ್ಕೆ ವಿಭಿನ್ನವಾಗಿದೆ. ಎಲ್ಲ ರೈತರು ಈ ಥರ ನಾವು ಮುಂದೇನೂ ಮಾಡ್ತೀರಿ, ರೈತರೆಲ್ಲ ಗೂಡು ಮಾಡ್ತೀರಿ. ಮಾಡಿದಾಗ ಎಲ್ಲರೂ ರೈತರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರು ಈ ಮಾಹಿತಿ ಪಡೆದು ಅವ್ರ ತೋಟದಲ್ಲಿ ಸದ್ವಿನಿಯೋಗ ಮಾಡ್ಕೊಬೇಕಂತ ವಿನಂತಿಸ್ತೇನೆ. ಇನ್ನು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಹಣ್ಣು ತರಕಾರಿ ಬೆಳೆಯುವಲ್ಲಿ ರಾಜ್ಯಕ್ಕೆ ಮಾದರಿಯಾಗಿದೆ. ದ್ರಾಕ್ಷಿಯನ್ನು ಹೆಚ್ಚಾಗಿ ಬೆಳೆಯುತ್ತಿದ್ದ ರೈತರು ಬದಲಾದ ಕೃಷಿಯಂತೆ ದಾಳಿಂಬೆ ಬೆಳೆದು ಲಾಭ ಮಾಡುವತ್ತ ಮನಸ್ಸು ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ರಾಜ್ಯದ ದಾಳಿಂಬೆ ಬೆಳೆಗಾರರನ್ನು ಒಂದೆಡೆ ಸೇರಿಸಿ ಈ ಕ್ಷೇತ್ರದಲ್ಲಿ ಎದುರಾಗುವ ಸಮಸ್ಯೆ ಸವಾಲುಗಳ ಬಗ್ಗೆ ವಿಜ್ಞಾನಿಗಳ ಮೂಲಕ ರೈತರಿಗೆ ವೈಜ್ಞಾನಿಕವಾಗಿ ಸಮಗ್ರ ಮಾಹಿತಿ ನೀಡಲು ಈ ಸಮಾವೇಶ ಮಾಡುತ್ತಿದ್ದಾರೆ. ಇದು ಯಶಸ್ವಿಯಾಗಲಿ ಎಂದರು. ಇದು ಬಯಲುಸೀಮೆಯ ಪ್ರದೇಶ. ಇದಕ್ಕೆ ಮೊದಲು ಇಲ್ಲಿ ದ್ರಾಕ್ಷಿ ಯಥೇಚ್ಛವಾಗಿ ಬೆಳೀತಾ ಇದ್ರು. ಅದ್ರ ಜೊತೆಗೆ ಅನೇಕ ವೈವಿಧ್ಯಮಯ ಎಲ್ಲ ತರಕಾರಿ ಬೆಳೆಗಳನ್ನು ಬೆಳೆಯೋದ್ರಲ್ಲಿ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳವರು ನಿಸ್ಸೀಮರು. ಅಂಥವ್ರಿಗೆ ಇವತ್ತು ದಾಳಿಂಬೆ ಬೆಳೆಯನ್ನು ಸಹ ಲಾಭದಾಯಕವಾಗಿ ಪರಿಣಮಿಸ್ತಾ ಇದೆ. ಆದರೆ ಅದರಲ್ಲಿ ಅನೇಕ ತಾಂತ್ರಿಕ ವಿಚಾರಗಳಿದ್ದಾವೆ. ಹಾಗಾಗಿ ಇವತ್ತು ಕರ್ನಾಟಕದಾದ್ಯಂತ ಎಲ್ಲ ದಾಳಿಂಬೆ ಬೆಳೆಗಾರರನ್ನು ಸೇರಿಸಿ ಒಂದು ಕರ್ನಾಟಕ ರಾಜ್ಯ ದಾಳಿಂಬೆ ಬೆಳೆಗಾರರ ಸಂಘ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡಿ ಅವರಿಗೆ ಎಲ್ಲ ರೀತಿಯ ತಾಂತ್ರಿಕ ಮಾಹಿತಿಗಳು ಮತ್ತು ಯಾವ ರೀತಿ ರೋಗ ನಿರ್ವಹಣೆ ಮಾಡಬೇಕು ಮತ್ತು ಅನೇಕ ವಿಲ್ಟು, ಡೈಬ್ಯಾಕು ಇವುಗಳಿಗೆ ನಿಯಂತ್ರಣವನ್ನು ಹೇಗೆ ಮಾಡ್ಕೋಬೇಕು ಮತ್ತು ಹೆಚ್ಚು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಲಾಭದಾಯಕ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಅತ್ಯಂತ ನಿಪುಣರನ್ನು ಕರೆಸಿ ಇವತ್ತೊಂದು ಸೆಮಿನಾರನ್ನು ಮಾಡ್ತಿದ್ದಾರೆ. ಈ ಸೆಮಿನಾರ್ಗೆ ನಮ್ಮ ಪರಮಪೂಜ್ಯ ಜಗದ್ಗುರು ನಿರ್ಮಲಾನಂದನಾಥ್ ಮಹಾಸ್ವಾಮೀಜಿಯವರು ಬಂದು ಆಶೀರ್ವಚನ ಕೊಟ್ಟು ಈ ಎಲ್ಲ ತಾಂತ್ರಿಕ ಸೆಷನ್ಗಳನ್ನು ಅವರು ಸಹ ಕೇಳಿಸ್ಕೊಂಡು ತುಂಬ ಸಂತೋಷಪಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ರೈತರು ನೀರಿನ ನಿರ್ವಹಣೆ, ರೋಗ ನಿರ್ವಹಣೆ ಮತ್ತು ಹೆಚ್ಚು ಲಾಭದಾಯಕ ಬೆಳೆಗಳಿಗೆ ಬೆಳೀಲಿಕ್ಕೆ ಇದೊಂದು ಒಳ್ಳೆಯ ಸದಾವಕಾಶ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸ್ವಚ್ಛತಾ ಕಾರ್ಯಕ್ರಮವೆಂದರೆ ಕಸ ಗುಡಿಸುವುದು ಮಾತ್ರವಲ್ಲ, ಸುತ್ತಮುತ್ತಲ ಪ್ರದೇಶವನ್ನು ಸ್ವಚ್ಛವಾಗಿಡುವ ಜೊತೆಗೆ ಬಡಬಗ್ಗರ ಬಗ್ಗೆ ಕಾಳಜಿ ಇರಿಸಿಕೊಳ್ಳುವಂತೆ ಜಿಲ್ಲಾ ಸತ್ರ ನ್ಯಾಯಾಧೀಶೆ ನಾಗಮಣಿ ಅವರು ಸಲಹೆ ನೀಡಿದರು. ಚಿಂತಾಮಣಿ ನಗರದ ನ್ಯಾಯಾಲಯ ಆವರಣದಲ್ಲಿ ಇಂದು ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಮತ್ತು ನಗರಸಭೆ ಆಶ್ರಯದಲ್ಲಿ ಸ್ವಚ್ಛತಾ ಹೈ ಸೇವಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಸತ್ರ ನ್ಯಾಯಾಧೀಶೆ ನಾಗಮಣಿ ಅವರು, ಕಳೆದ ಕೆಲ ದಿನಗಳಿಂದ ತಾಲೂಕಿನ ಶಾಲೆ, ಕಚೇರಿ, ಕಲ್ಯಾಣಿಗಳಲ್ಲಿ ನಿರಂತರ ಸ್ವಚ್ಛತಾ ಕಾರ್ಯಕ್ರಮಗಳು ಹಮ್ಮಿಕೊಂಡು ಜನರಲ್ಲಿ ಅರಿವು ಮೂಡಿಸಿದ ವಕೀಲರ ಸಂಘ ಮತ್ತು ಪೌರಕಾರ್ಮಿಕರನ್ನು ನ್ಯಾಯಾಧೀಶರು ಅಭಿನಂದಿಸಿದರು. ಸ್ವಚ್ಛತೆ ಬಗ್ಗೆ ಮಹತ್ವದ ಕನಸು ಕಂಡಿದ್ದ ಮಹಾತ್ಮ ಗಾಂಧೀಜಿಯವರ ಕನಸು ನನಸಾಗಬೇಕೆಂದು ಅವರು ಸಲಹೆ ಮಾಡಿದರು. ಈ ವಕೀಲರ ಸಂಘ ವತಿಯಿಂದ ಹಾಗೂ ನಗರಸಭೆ ನಮ್ಮ ಚಿಂತಾಮಣಿಯವರ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಈಗಾಗಲೇ ನಾವು ಕೆಲವೊಂದು ಶಾಲೆಗಳಲ್ಲಿ ಮತ್ತು ಕೆಲವೊಂದು ಕಚೇರಿಗಳಲ್ಲಿ ಹಮ್ಮಿಕೊಂಡಿದ್ದು, ಈ ದಿನವೂ ಸಹ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಅದಕ್ಕೆ ನಮ್ಮ ವಕೀಲ ಸಂಘದವರು ಮತ್ತು ನಮ್ಮ ಪೌರ ಕಾರ್ಮಿಕರು ಹಾಗೂ ಪೌರಾಯುಕ್ತರು ಸಹ ಸಹಕರಿಸಿದ್ದಾರೆ. ಸ್ವಚ್ಛತಾ ಕಾರ್ಯಕ್ರಮ ಮಹಾತ್ಮ ಗಾಂಧೀಜಿಯವರಿಂದ ಇದು ಹಮ್ಮಿಕೊಂಡು ಇಲ್ಲಿವರೆಗೂ ನಡ್ಕೊಂಡು ಬರ್ತಾ ಇದೆ. ಸ್ವಚ್ಛತಾ ಕಾರ್ಯಕ್ರಮ ಅಂದರೆ ನಮ್ಮ ಕಸ ಗುಡಿಸೋದು ಒಂದೇ ಅಲ್ಲ, ಎಲ್ಲ ಕಚೇರಿಗಳಲ್ಲಿ ಹಾಗೂ ಮನೆ ಅಂಗಳದಲ್ಲಿ ಮತ್ತು ಸುತ್ತಮುತ್ತ ನಮ್ಗೆ ಎಲ್ಲಿ ಕೇಳಿಸುತ್ತಾ ಎಲ್ಲನೂ ಸ್ವಚ್ಛತೆ ಅಂದರೆ ಎಲ್ಲನೂ ಫೈಲ್ಗಳೇ ಆಗಲಿ, ಡಿಸ್ಪೋಸಲ್ ಮಾಡೋದೇ ಆಗಲಿ, ಮತ್ತು ಎಲ್ಲ ಆಫೀಸ್ ಕಚೇರಿಗಳಲ್ಲೂ ಅಷ್ಟೇನೆ ಬಡಬಗ್ಗರು ಬರ್ತಾ ಇರ್ತಾರೆ. ಎಲ್ಲರಿಗೂ ನಾವು ಸಹಕಾರ ಕೊಟ್ಟು ನಾವು ಮನುಷ್ಯತ್ವ ಕಾಪಾಡಿಕೊಂಡು ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗೋಣ ಅಂತ ನಾನು ನಮ್ಮ ಚಿಂತಾಮಣಿ ಜನತೆಯಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಹಾಗೆ
ವಕೀಲರ ಸಂಘದ ಅಧ್ಯಕ್ಷ ಬಿ ಶ್ರೀನಿವಾಸ್ ಮಾತನಾಡಿ, ಸೆಪ್ಟೆಂಬರ್ 14ರಿಂದ ಅಕ್ಟೋಬರ್ 2ರವರೆಗೆ ಚಿಂತಾಮಣಿ ತಾಲೂಕಿನ ಕೆಲ ಶಾಲೆ, ಕಚೇರಿ, ಕಲ್ಯಾಣಿಗಳನ್ನು ಗುರುತಿಸಿ ಸ್ವಚ್ಛತಾ ಕಾರ್ಯಕ್ರಮಗಳು ನಡೆಸಿ ಜನರಲ್ಲಿ ಅರಿವು ಮೂಡಿಸಲಾಗಿದೆ. ಪ್ರತಿಯೊಬ್ಬರು ವಾಸಿಸುವ ಸ್ಥಳಗಳನ್ನು ಸ್ವಚ್ಛತೆಯಿಂದ ಇರಿಸಿಕೊಂಡು ಆರೋಗ್ಯವಂತರಾಗಬೇಕೆಂದು ಎಲ್ಲರೂ ಹೆಚ್ಚು ಸ್ವಚ್ಛತಾ ಕಾರ್ಯಕ್ರಮಗಳು ಮುಂದುವರಿಸಬೇಕೆಂದು ಮನವಿ ಮಾಡಿದರು. ನಗರಸಭೆ ಪೌರಾಯುಕ್ತ ಚಲಪತಿ ಮಾತನಾಡಿ, ನ್ಯಾಯಾಧೀಶರಾದ PM ಪ್ರಕಾಶ್, ನಾಗಮಣಿ ಮೇಡಂ ಅವರು ನಗರದಲ್ಲಿ ಸ್ವಚ್ಛತೆ ಕಾಪಾಡುವಂತೆ ಹಲವು ಬಾರಿ ನೋಟಿಸ್ ಜಾರಿ ಮಾಡಿ ನಗರದಲ್ಲಿ ಕುಡಿಯುವ ನೀರು, UGD ಇನ್ನಿತರೆ ಸಮಸ್ಯೆಗಳು ಬಗೆಹರಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಅವರ ಸಲಹೆಗಳನ್ನು ಚಾಚೂ ತಪ್ಪದೆ ಪಾಲಿಸಲಿದ್ದು ಅವರ ಸಹಕಾರ ಹೀಗೆ ಮುಂದುವರಿಯಲಿ ಎಂದು ಅವರು ಮನವಿ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ JMFC ಅಧ್ಯಕ್ಷ PM ಪ್ರಕಾಶ್, ವಕೀಲರ ಸಂಘದ ಉಪಾಧ್ಯಕ್ಷ G ಶಿವಾನಂದ, ಕಾರ್ಯದರ್ಶಿ RS ಶ್ರೀನಾಥ್, ಜಂಟಿ ಕಾರ್ಯದರ್ಶಿ KN ಮಂಜುನಾಥ್, ಖಜಾಂಚಿ MS ಚೌಡಪ್ಪ, ಹಿರಿಯ ವಕೀಲ R ಚಂದ್ರಶೇಖರ್, ವಕೀಲ ಸಂಘದ ಮಾಜಿ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ, JN ವೆಂಕಟೇಶ್, ರಾಯಪಲ್ಲಿ ಮಂಜುನಾಥ್, ಮರವಪಲ್ಲಿ ಮಂಜು, ಕೋನಪಲ್ಲಿ ರಮೇಶ್ ಮತ್ತಿತರರು ಹಾಜರಿದ್ದರು. GL ಶಂಕರ್, CTV ನ್ಯೂಸ್, ಚಿಂತಾಮಣಿ. ಹಿರಿಯ ನಾಗರಿಕರ ಅನುಭವ, ಮಾರ್ಗದರ್ಶನ ನಮಗೆ ಅಗತ್ಯ. ಹಾಗಾಗಿ ಅವರ ಗೌರವಕ್ಕೆ ಧಕ್ಕೆ ಬಾರದಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ PN ರವೀಂದ್ರ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಗೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ PN ರವೀಂದ್ರ ಅವರು, ವಿಶ್ವ ಹಿರಿಯ ನಾಗರಿಕರ ದಿನ ಸಮಾಜದ ಹಿರಿಯರ ಜೀವನ, ಸಾಧನೆಗಳು ಮತ್ತು ಸಮಸ್ಯೆಗಳಿಗೆ ಸಮರ್ಪಿಸಲಾಗಿದೆ. ಅವರು ಸರ್ಕಾರ, ವ್ಯಾಪಾರ, ವಿಜ್ಞಾನ, ಔಷಧ ಮತ್ತು ಮನರಂಜನೆಯ ನಾಯಕರಾಗಿದ್ದಾರೆ. ನಿವೃತ್ತರಾಗಿ ಹಿರಿಯ ಜೀವನದ ಹೊಸ ಮುಖವನ್ನು ಮತ್ತು ಸವಾಲುಗಳನ್ನು ಎದುರಿಸುತ್ತಾರೆ ಎಂದರು. ಹಿರಿಯ ನಾಯಕರ ಮಾರ್ಗದರ್ಶನ ಮತ್ತು ಬುದ್ಧಿವಂತಿಕೆ ದೀಪಗಳಾಗಿರಲು ಅವಕಾಶ ಹೊಂದಿರುತ್ತಾರೆ. ಇತರರು ತಮ್ಮ ಮಕ್ಕಳೊಂದಿಗೆ ಅಥವಾ ಆರೈಕೆ ಮನೆಗಳಲ್ಲಿ ಶಾಂತವಾಗಿ ವಾಸಿಸುತ್ತಾರೆ. ಕೆಲವರು ಸಂತೋಷ ಮತ್ತು ಶಾಂತಿಯುತ ಜೀವನ ನಡೆಸುತ್ತಾರೆ. ಹಿರಿಯ ನಾಗರಿಕರ ದಿನ ಪ್ರಪಂಚದ ಪ್ರಗತಿಗೆ ಹಿರಿಯ ತಲೆಮಾರಿನ ಕೊಡುಗೆಗಳನ್ನು ಮತ್ತು ಅವರ ವಯಸ್ಸು ಮತ್ತು ಆರೋಗ್ಯದ ಕಾರಣದಿಂದಾಗಿ ಅವರು ಎದುರಿಸುತ್ತಿರುವ ಅನ್ಯಾಯದ ಸಮಸ್ಯೆಗಳನ್ನು ಗುರುತಿಸುವ ದಿನವಾಗಿದೆ ಎಂದರು. ಹಿರಿಯರಿಗೆ ಪ್ರೀತಿ ತೋರಿಸಲು ನೀವು ಅವರನ್ನು ಪ್ರೀತಿಸುವ ಮತ್ತು ಪ್ರಶಂಸಿಸುವಂತೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು. ಜಿಲ್ಲೆಯ ಹಿರಿಯ ನಾಗರಿಕರ ಸಂಖ್ಯೆ 1,47,263 ಆಗಿದೆ. ಹಿರಿಯ ನಾಗರಿಕರ ಗುರುತಿನ ಚೀಟಿ ಪಡೆದವರ ಸಂಖ್ಯೆ 56,880 ಇದ್ದು, ರಾಷ್ಟ್ರೀಯ ವೃದ್ಧಾಪ್ಯ ವೇತನ 23,642 ಜನರಿಗೆ ತಲುಪಿದೆ. ಸಂಖ್ಯಾ ಸುರಕ್ಷಾ ಯೋಜನೆಯಡಿ 85,985 ಫಲಾನುಭವಿಗಳು ಸರ್ಕಾರದ ಸೌಲಭ್ಯ ಪಡೆಯುತ್ತಿದ್ದಾರೆಂದು ತಿಳಿಸಿದರು. ಈ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಕೃಷಿ ಮತ್ತು ಸಮಾಜ ಕ್ಷೇತ್ರದ ಹಿರಿಯ ನಾಗರಿಕರಿಗೆ ಸನ್ಮಾನಿಸಲಾಯಿತು. ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ಈಶ್ವರಪ್ಪ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವೆಂಕಟೇಶ್ ರೆಡ್ಡಿ ಮತ್ತಿತರರು ಹಾಜರಿದ್ದರು. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯುತ್ತದೆ. ರಾಮೋಸ್ ಫರ್ನಿಚರ್ ಪ್ಯಾರಡೈಸ್ ಗೌರಿ ಗಣೇಶ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ ಮೆಗಾ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ. ನಿಮ್ಮ ಬಳಿ ಇರುವ ಯಾವುದೇ ಹಳೆಯ ಫರ್ನಿಚರ್ ಎಕ್ಸ್ಚೇಂಜ್ ಮಾಡಿಕೊಂಡಲ್ಲಿ 25% ರಿಯಾಯಿತಿ ನೀಡಲಾಗುವುದು. ಈ ಸದಾವಕಾಶವನ್ನು ಎಲ್ಲ ಗ್ರಾಹಕರು ಉಪಯೋಗಿಸಿಕೊಳ್ಳಬಹುದು. ಹಿಂದೆ ಸಂಪರ್ಕಿಸಿ ರಾಮೋಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ವಿಶಾಲ್ ಮಾರ್ಟ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು:
ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಚಿಕ್ಕಬಳ್ಳಾಪುರದ ಸಮಾಜ ಸೇವಕ, ಶಿಕ್ಷಣದಾನಿ ಎಂದೇ ಪ್ರಖ್ಯಾತಿ ಪಡೆದಿರುವ ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆರಂಭಿಸಲಾಗಿರುವ ನವೀನ್ ಕಿರಣ್ ಸಮಾಜ ಸೇವೆ ಸಪ್ತಾಹ ಇಂದು 3ನೇ ದಿನಕ್ಕೆ ಕಾಲಿಟ್ಟಿದೆ. ಮೊದಲ ದಿನ ಗ್ರಂಥಾಲಯಕ್ಕೆ ಪುಸ್ತಕ, 2ನೇ ದಿನ ಕಂಪ್ಯೂಟರ್ ವಿತರಣೆ ಮಾಡಲಾಗಿದ್ದು, ಇಂದು ಬೀದಿ ಬದಿ ವ್ಯಾಪಾರಸ್ಥರಿಗೆ ಬ್ರೆಡ್ ಬಿಸ್ಕೆಟ್ ವಿತರಿಸುವ ಮೂಲಕ ಸಪ್ತಾಹ ಮುಂದುವರಿಸಲಾಗಿದೆ. ಕೆವಿ ನವೀನ್ ಕಿರಣ್ ಅವರ 46ನೇ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿಗಳು ಹಮ್ಮಿಕೊಂಡಿರುವ ನವೀನ್ ಕಿರಣ್ ಸಮಾಜ ಸೇವೆ ಸಪ್ತಾಹ ಇಂದು ಚಿಕ್ಕಬಳ್ಳಾಪುರದಲ್ಲಿ ಸಮಾಜ ಸೇವೆಯ ಮೂಲಕವೇ ಆರಂಭಿಸಲಾಗಿದೆ. ಬೀದಿ ಬದಿ ವ್ಯಾಪಾರಸ್ಥರು ದಿನವಿಡೀ ದುಡಿದರೂ ಕುಟುಂಬ ನಿರ್ವಹಣೆಗೆ ಸಾಲದ ಸ್ಥಿತಿ ಇದೆ. ಹಾಗಾಗಿ ಅವರು ಬ್ರೆಡ್, ಬಿಸ್ಕೆಟ್ನಂತಹ ಪೌಷ್ಟಿಕ ಆಹಾರ ಸೇವನೆ ಎಂಬುದು ಗಗನ ಕುಸುಮವಾಗಿದೆ. ಹಾಗಾಗಿಯೇ ಬೀದಿ ಬದಿ ವ್ಯಾಪಾರಸ್ಥರಿಗೆ ಬ್ರೆಡ್ ಮತ್ತು ಬಿಸ್ಕೆಟ್ ವಿತರಣೆಯನ್ನು ಇಂದು ಮಾಡಲಾಯಿತು. ನವೀನ್ ಕಿರಣ್ ಸಮಾಜ ಸೇವೆಯ 3ನೇ ದಿನವಾದ ಇಂದು ಕೆವಿ ನವೀನ್ ಕಿರಣ್ ಅವರ 46ನೇ ಹುಟ್ಟುಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಪ್ರಶಾಂತ್ ನಗರ ಸಿವಿಲ್ ಬಸ್ ನಿಲ್ದಾಣದಲ್ಲಿರುವ ಕಟ್ಟಡ ಕಾರ್ಮಿಕರು ಹಾಗೂ ಬೀದಿ ಬದಿ ವ್ಯಾಪಾರಸ್ಥರಿಗೆ ಬ್ರೆಡ್, ಬಿಸ್ಕೆಟ್ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಚಿಕ್ಕಬಳ್ಳಾಪುರ ಸಂಚಾರಿ ಇನ್ಸ್ಪೆಕ್ಟರ್ ಮಂಜುಳಾ ಅವರು ನೆರವೇರಿಸಿದರು. ಬೀದಿ ವ್ಯಾಪಾರಸ್ಥರಿಗೆ, ಕಟ್ಟಡ ಕಾರ್ಮಿಕರಿಗೆ ಇವತ್ತು ಬ್ರೆಡ್ ವಿತರಣೆ ಕಾರ್ಯಕ್ರಮ. ನನ್ನೆಲ್ಲ ಇದು ಕಂಪ್ಯೂಟರ್ ವಿತರಣೆ ಕಾರ್ಯಕ್ರಮ. ಇನ್ನು ಕಾರ್ಯಕ್ರಮದಲ್ಲಿ ಸಮಾನ ಮನಸ್ಕರ ಪರಿಸರ ವೇದಿಕೆಯ ಸದಸ್ಯ ಗುಂಪು ಮರದ ಆನಂದ್ ಮಾತನಾಡಿ, ಕೆವಿ ನವೀನ್ ಕಿರಣ್ ಅವರ 46ನೇ ಹುಟ್ಟುಹಬ್ಬವನ್ನು ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ಆಚರಿಸುವುದು ಪ್ರತಿ ವರ್ಷ ನಡೆಯುತ್ತಿದೆ. ಇದು ಎಲ್ಲರಿಗೂ ಸಂತಸದ ವಿಚಾರವಾಗಿದೆ. ನವೀನ್ ಕಿರಣ್ ಅವರ ಸಾಧನೆಗಳ ಕುರಿತು ಪ್ರತಿಯೊಬ್ಬರಿಗೂ ತಿಳಿಸುವುದು ಮತ್ತು ಭವಿಷ್ಯದ ಪ್ರಜೆಗಳಾದ ಮಕ್ಕಳು ಇಂತಹ ವಿಶಾಲ ಮನೋಭಾವ ರೂಢಿಸಿಕೊಳ್ಳುವಂತೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ನವೀನ್ ಕಿರಣ್ ಅವರು ಸರಳ ವ್ಯಕ್ತಿ, ರಕ್ತದಾನಿ, ಸಮಾಜಮುಖಿ ಕಾರ್ಯಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಡುತ್ತಿದ್ದು, ಅಂತಹವರ ಗುಣವನ್ನು ಪ್ರತಿಯೊಬ್ಬರು ಪಾಲಿಸಬೇಕೆಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಸದಸ್ಯರು ಖಲೀಲ್, ಗೋಪಿನಾಥ್, ಯಶೋದಮ್ಮ ಮತ್ತಿತರರು ಹಾಜರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಾವು ಅನ್ನೋದೇ ಹಾಗೆ, ಯಾರಿಗೆ, ಯಾವಾಗ, ಹೇಗೆ ಬರುತ್ತೆ ಅನ್ನೋದು ಹೇಳೋಕೆ ಆಗಲ್ಲ.
ಅಲ್ಲೂ ಅಷ್ಟೇ, ಅದೊಂದು ಲಾಜಿಸ್ಟಿಕ್ ಕಂಪನಿಯಲ್ಲಿ ಆಕೆ ಎಂದಿನಂತೆ ತನ್ನ ಪಾಡಿಗೆ ಬ್ಯಾಟರಿ ಆಪರೇಟೆಡ್ ಸರಕು ಸಾಗಣೆ ವಾಹನ ಚಾಲನೆ ಮಾಡ್ತಿದ್ಲು. ಆದರೆ ಅದೇ ವಾಹನ ಚಾಲನೆ ಈಗ ಆಕೆಯ ಜೀವನವನ್ನೇ ಬಲಿ ಪಡೆದಿದೆ. ಅರೆ ಅದೇಗೆ, ಅದೇನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. ನೋಡಿದ್ರಲ್ಲ, ಅಲ್ಲೊಂದು ಕಾರ್ಖಾನೆಯಲ್ಲಿ ಮಹಿಳೆಯೊಬ್ಬಳು ಬ್ಯಾಟರಿ ಆಪರೇಟೆಡ್ ಸರಕು ಸಾಗಣೆ ವಾಹನ ಚಾಲನೆ ಮಾಡ್ತಿದ್ದಾಳೆ. ಆದರೆ ಅದೊಂದು ಕ್ಷಣ ಆಕೆ ಚಲಾಯಿಸುತ್ತಿದ್ದ ವಾಹನ ಹಿಂಬದಿಗೆ ಹೋಗಿದ್ದು, ವಾಹನದ ಮೇಲೆ ನಿಂತಿದ್ದ ಆಕೆ ಸರಕು ಸಾಗಣೆಗಳನ್ನು ಜೋಡಿಸಲು ಮಾಡಿದ್ದ ಬೃಹತ್ ಕಬ್ಬಿಣದ ರ್ಯಾಕ್ನೊಳಗೆ ಸಿಲುಕಿ ಹಾಕಿಕೊಂಡಿದ್ದಾಳೆ. ಇದರಿಂದ ಆಕೆ ಈತ ಹೊರಗೂ ಬರಲಾಗದೆ ಆತ ಒಳಗೂ ಹೋಗಲಾರದೆ ದೇಹ ಬ್ಯಾಟರಿ ಚಾಲಿತ ವಾಹನ ಹಾಗೂ ಹಿಂಭಾಗದ ಕಬ್ಬಿಣದ ರ್ಯಾಕ್ ಮಧ್ಯೆ ನಲುಗಿ ಹೋಗಿದ್ದಾಳೆ. ಕೂಡಲೇ ಅಕ್ಕಪಕ್ಕ ಕೆಲಸ ಮಾಡಿದವರು ಓಡೋಡಿ ಬಂದು ಆಕೆಯನ್ನ ಹೊರತೆಗೆಯುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಅಷ್ಟರಲ್ಲಾಗಲೇ ದೇಹ ಅಪಚ್ಚಿಯಾಗಿ ತೀವ್ರ ಅಸ್ವಸ್ಥಳಾಗಿದ್ದ ಆಕೆಯನ್ನ ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ಆದರೂ ಆಕೆ ಬದುಕುಳಿದಿಲ್ಲ. ಅಂದ್ಹಾಗೆ ಈ ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರ ತಾಲೂಕಿನ ಸೇಠ್ದಿನ್ ಬಳಿ ಇರುವ ಲಿನ್ಫಾಕ್ಸ್ ಲಾಜಿಸ್ಟಿಕ್ ಕಂಪನಿಯಲ್ಲಿ. ಇನ್ನು ಮೃತಪಟ್ಟಿರೋದು ಸಂಧ್ಯಾ ಅಂತ 25 ವರ್ಷದ ಮಹಿಳೆ. ಹೌದು, ಅಸ್ವಸ್ಥಳಾಗಿದ್ದ ಮಹಿಳೆಯನ್ನ ಕಂಪನಿಯವರೇ ಕಾರಲ್ಲಿ ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಆಸ್ಪತ್ರೆಗೆ ಕರೆತಂದಿದ್ರು. ಆಸ್ಪತ್ರೆಗೆ ಬರುವವರೆಗೂ ಆಸ್ಪತ್ರೆಯಲ್ಲೂ ಸಹ ಮಾತನಾಡಿಕೊಂಡು ಇದ್ದ ಮಹಿಳೆಗೆ ವೈದ್ಯರು ಪರೀಕ್ಷೆ ಮಾಡಿ ಚಿಕಿತ್ಸೆ ಆರಂಭ ಮಾಡಿದ್ರು. ಆದರೆ ಅದೇನಾಯ್ತೋ ಏನೋ, ಆಕೆ ಆಸ್ಪತ್ರೆಯ ಬೆಡ್ ಮೇಲೆಯೇ ಇದ್ದಕ್ಕಿದ್ದಂತೆ ಸಡನ್ ಆಗಿ ಆಕೆಯ ಹೃದಯ ಬಡಿತವೇ ನಿಂತು ಹೋಗಿ ಪ್ರಾಣ ಬಿಟ್ಟಿದ್ದಾಳೆ. ಇನ್ನು ಘಟನೆ ನಂತರ ಆಸ್ಪತ್ರೆಗೆ ಕಾರ್ಮಿಕ ಇಲಾಖಾಧಿಕಾರಿಗಳು ಹಾಗೂ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಇನ್ನು 2 ಮಕ್ಕಳು ಇರುವ ಸಂಧ್ಯಾ ಸಾವನ್ನಪ್ಪಿದ್ದು, ಗಂಡ ಹಾಗೂ ಕುಟುಂಬಸ್ಥರು ದುಃಖದ ಮಡುವಿನಲ್ಲಿ ಮುಳುಗುವಂತಾಗಿದ್ದು, ಮಕ್ಕಳು ತಾಯಿ ಇಲ್ಲದ ತಬ್ಬಲಿಗಳಾಗುವಂತಾಗಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಅವಾಚ್ಯ ಮತ್ತು ಅವಹೇಳನಕಾರಿ ಪದ ಬಳಕೆ ಮಾಡಿ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತಂದಿರುವ ಹಿನ್ನೆಲೆಯಲ್ಲಿ ಐಪಿಎಸ್ ಅಧಿಕಾರಿ ಎಂ ಚಂದ್ರಶೇಖರ್ ಅವರನ್ನು ಭಾರತೀಯ ಪೊಲೀಸ್ ಸೇವೆಯಿಂದ ಅಮಾನತುಗೊಳಿಸಬೇಕು ಎಂದು ಬಾಗೇಪಲ್ಲಿ ಜಾತ್ಯತೀತ ಜನತಾದಳದಿಂದ ಒತ್ತಾಯಿಸಲಾಯಿತು. ಐಪಿಎಸ್ ಚಂದ್ರಶೇಖರ್ ಅವರಿಗೆ ಹೇಳಿ ಧಿಕ್ಕಾರ. ಕಾಂಗ್ರೆಸ್ ಕೈಗೊಂಬೆಯಾಗಿರುವ ಚಂದ್ರಶೇಖರ್ಗೆ ಹೇಳಿ ಧಿಕ್ಕಾರ. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ಅವರಿಗೆ ಮನವಿ ಸಲ್ಲಿಸಿದ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಕೂಡಲೇ ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ ಅವರನ್ನು ಅಮಾನತು ಮಾಡಬೇಕೆಂದು ಆಗ್ರಹಿಸಿದರು. ಪಟ್ಟಣದ ಗೂಳೂರು ವೃತ್ತದಿಂದ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ಹೊರಟು ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯ ಕಾರ್ಯದರ್ಶಿ ಬಿಆರ್ ನರಸಿಂಹನಾಯ್ಡು ಮಾತನಾಡಿ, ಲೋಕಾಯುಕ್ತ ವಿಶೇಷ ತನಿಖಾ ದಳ ಮುಖ್ಯಸ್ಥ ಎಡಿಜಿಪಿ ಎಂ ಚಂದ್ರಶೇಖರ್ ಅವರ ವಿರುದ್ಧ ಉನ್ನತ ಮಟ್ಟದ ತನಿಖೆ ನಡೆಸಿ ಭ್ರಷ್ಟಾಚಾರ, ದುರ್ನಡತೆ, ಸುಲಿಗೆ ಕ್ರಿಮಿನಲ್ ಕೇಸುಗಳಲ್ಲಿ ಭಾಗಿಯಾಗಿರುವ ಲೋಕಾಯುಕ್ತ ವಿಶೇಷ ತನಿಖಾ ದಳ ಮುಖ್ಯಸ್ಥ ಚಂದ್ರಶೇಖರ್ ಅವರು ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಅವಾಚ್ಯ ಪದದಿಂದ ನಿಂದಿಸಿದ್ದು, ಇವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಕೇಂದ್ರ ಸಚಿವರಿಗೆ ಅವಾಚ್ಯ ಪದದಿಂದ ನಿಂದಿಸಿದ್ದು, ಭಾರತೀಯ ಸಾಂವಿಧಾನಿಕ ಹುದ್ದೆಯಲ್ಲಿರುವ ಈ ಅಧಿಕಾರಿ ದುರ್ನಡತೆ, ಬೇಜವಾಬ್ದಾರಿತನದ ಹೇಳಿಕೆ ನೀಡಿರುವ ಅಧಿಕಾರಿಯನ್ನು ಅಮಾನತುಗೊಳಿಸಬೇಕೆಂದು ತಿಳಿಸಿದರು. ಸ್ಥಗಿತವಾಗಿರೋ ಘಟನೆ ನಿಮಗೆಲ್ಲರಿಗೂ ಗೊತ್ತಿರುವ ವಿಚಾರನೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯದ ಧೀಮಂತ ನಾಯಕರು ಆದಂಥ ಮಾನ್ಯ ಕೇಂದ್ರ ಸಚಿವರಿಗೆ ಒಬ್ಬ IPS ಕ್ಯಾಟಗರಿ ಅಂತ ಚಂದ್ರಶೇಖರ್ ಅವರು ಹೀನಾಯವಾಗಿ ಒಂದು ಮಾತನಾಡಿರ್ತಾರೆ. ಅದನ್ನು ದಯವಿಟ್ಟು ಹಿಂಪಡಿಬೇಕು. ಇಲ್ಲದಿದ್ದರೆ ಕರ್ನಾಟಕ ರಾಜ್ಯಾದ್ಯಂತ ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿ ಉಗ್ರ ಹೋರಾಟಗಳು ನಡೆಸುತ್ತಾ ಸರ್ಕಾರಕ್ಕೆ ಎಚ್ಚರಿಕೆ ಮೂಡಿಸಬೇಕಾಗುತ್ತೆ ದಯವಿಟ್ಟು. ಯಾಕಪ್ಪ ಅಂತ ಹೇಳಿದ್ರೆ, ನೀವು ಮೊದಲು ನಿಮ್ಮ ಕೆಲಸದಲ್ಲಿ ನೀವು ಯಾವ ರೀತಿ ಜನರಿಗೆ ಕೊಡಬೇಕು ಅಂತ ಕಾರ್ಯಕ್ರಮಗಳನ್ನ ನೀವು ರೂಪಿಸ್ಬಿಟ್ಟು ಕೊಡಬೇಕಾಗಿತ್ತು. ಅದು ಬಿಟ್ಟು ನೀವು ರಾಜಕೀಯ ವ್ಯಕ್ತಿಗಳ ಬಗ್ಗೆ ಮಾತಾಡೋದು, ಬೇರೆಯವ್ರ ಬಗ್ಗೆ ಮಾತಾಡೋದು ನಿಮಗೆ ಇದು ಸೂಕ್ತವಾದ ಒಂದು ಇದಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, IPS ಕ್ಯಾಟಗರಿ ಆದಂಥ ನೀವು ರಾಜಕೀಯ ವ್ಯಕ್ತಿಗಳ ಬಗ್ಗೆ ಮಾತಾಡುವಂಥ ಮಟ್ಟಕ್ಕೆ ಹೋಗಿದ್ದೀರಿ ಅಂತ ಹೇಳಿದ್ರೆ, ನಿಮಗೆ ನಿಮ್ಮ ಹಿಂದೆ ಯಾರು ಸಪೋರ್ಟ್ ಇದೆ, ನಿಮಗೆ ಯಾರ್ಯಾರು ಬೆಂಬಲದಿಂದ ಈ ರೀತಿ ಮಾತಾಡ್ತಾ ಇರೋಂಥ ಕರ್ನಾಟಕ ಜನಕ್ಕೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ದಯವಿಟ್ಟು ತಾವು ಎಷ್ಟು ಆದಷ್ಟು ಬೇಗ ಈ ಮಾತನ್ನು ಹಿಂಪಡೆದ್ರೆ ನಿಮಗೆ ಸೂಕ್ತ ಅಂತೇಳಿ ನಾನು ಮಾಧ್ಯಮ ಮುಖಾಂತರ ಎಚ್ಚರಿಕೆಯಿಂದ ರವಾನೆ ಮಾಡ್ತಾ ಇದ್ದೀನಿ. ಗುಡಿಬಂಡೆ ತಾಲೂಕು ಜೆಡಿಎಸ್ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಮಾತನಾಡಿ, ಚಂದ್ರಶೇಖರ್ ಒಬ್ಬ ಕಳಂಕಿತ ಅಧಿಕಾರಿ.
ಅವರು ನಾಗರಿಕ ಸೇವೆಗೆ ಕಳಂಕಕಾರಿ. ಇಂತಹ ವ್ಯಕ್ತಿಯನ್ನು ನಾಗರಿಕ ಸೇವೆಯಲ್ಲಿ ಮುಂದುವರಿಸುವುದು ಸರಿಯಲ್ಲ. ಕೂಡಲೇ ಆ ವ್ಯಕ್ತಿಯನ್ನು ನಾಗರಿಕ ಸೇವೆಯಿಂದ ಅಮಾನತು ಮಾಡಬೇಕೆಂದು ಒತ್ತಾಯಿಸಿದರು. ಅಲ್ಲದೆ ಚಂದ್ರಶೇಖರ್ ಅವರ ವಿರುದ್ಧ ಸ್ವತಂತ್ರ ತನಿಖೆ ನಡೆಸಿ ರಾಜೀನಾಮೆ ನೀಡಬೇಕು, ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಕುಮಾರಸ್ವಾಮಿ ಬಗ್ಗೆ ಒಬ್ಬ ಮಾಜಿ ಪ್ರಧಾನಿ, ರೈತರ ಮಗ ಅನ್ನೋದಂಥ ಯೂನಿಯನ್ ಮಿನಿಸ್ಟರ್ ಆದಂಥ ಕುಮಾರಸ್ವಾಮಿ ಬಗ್ಗೆ ಮಾತಾಡುವ ಒಂದು ನೈತಿಕ ಹಕ್ಕೇ ಇಲ್ಲ. ಯಾಕಂದರೆ ಒಬ್ಬ IPS ಅಧಿಕಾರಿ ಅಂದರೆ ಏನಂತ ತಿಳ್ಕೊಂಡಿದ್ದಾನೆ, ಈಸ್ ಎ ಪಬ್ಲಿಕ್ ಸರ್ವೆಂಟ್, ಅಂದರೆ ಪ್ರಜೆಗಳ ಸೇವೆಗಳ ಮಾಡುವಂಥ ಒಬ್ಬ ಅಧಿಕಾರಿ, ಪಬ್ಲಿಕ್ ಸರ್ವೆಂಟ್ ಅಷ್ಟೇ. ಅವರು ಕಾನೂನು ವ್ಯವಸ್ಥೆಯನ್ನು ಪಾಲನೆ ಮಾಡದೆ ಗಲಭೆಗಳನ್ನು ಈ ರಾಜ್ಯದಲ್ಲಿ ಮಾಡೋದಕ್ಕೆ ಇದೊಂದು ಕಾರಣರಾಗಿದ್ದಾರೆ. ಇವರನ್ನು ಮೊದಲು ವಜಾ ಮಾಡಬೇಕು ಅಥವಾ ಸಸ್ಪೆಂಡ್ ಮಾಡಬೇಕು, ಹಾಗೆ ಅವರು ಕ್ಷಮೆ ಯಾಚನೆ ಮಾಡಬೇಕು. ಇವತ್ತು ಬ್ಯೂರೋಕ್ರಸಿ ಹೇಗಿದೆ ಅನ್ನೋದನ್ನು ಕರ್ನಾಟಕ ರಾಜ್ಯದಲ್ಲಿ ತೋರಿಸ್ತಾ ಇದೆ. ಪ್ರಜಾಪ್ರಭುತ್ವದಲ್ಲಿ ಬ್ಯೂರೋಕ್ರಸಿ ಅಧಿಕಾರಿಗಳಲ್ಲ, ಪ್ರಜೆಗಳೇ ಅಧಿಕಾರಿಗಳು. ಇಂತಹ ಅಧಿಕಾರಿಯನ್ನು ಇವತ್ತು ಸಸ್ಪೆಂಡ್ ಮಾಡಬೇಕು. ಕರ್ನಾಟಕದಲ್ಲಿ ಸಸ್ಪೆಂಡ್ ಮಾಡದೇ ಇದ್ದರೆ ನಾಳೆ ಉಗ್ರ ಹೋರಾಟ ಆಗ್ತದೆ. ವಿಧಾನಸೌಧ ಚಲೋ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ, ಇಡೀ ರಾಜ್ಯದ ಜನರು ಅಲ್ಲಿ ಸೇರ್ತಾರೆ. ಇವತ್ತು ತಕ್ಷಣ ಸರ್ಕಾರ ಎಚ್ಚೆತ್ತು ಈ ಅಧಿಕಾರಿ ಮಾಡಿರುವಂಥ ತಪ್ಪು ಕೆಲಸಕ್ಕೆ ತಕ್ಷಣ ಅವನ್ನ ಸಸ್ಪೆಂಡ್ ಮಾಡಬೇಕಂತ, ಅದೇ ರೀತಿ ಆ ಅಧಿಕಾರಿ ಕ್ಷಮೆ ಯಾಚನೆ ಮಾಡಬೇಕಂತ ಈ ಪ್ರತಿಭಟನೆ ಮುಖಾಂತರ ನಾವೆಲ್ಲ ಒತ್ತಾಯ ಮಾಡ್ತೇವೆ. ತಾಲೂಕು ಪ್ರಧಾನ ಕಾರ್ಯದರ್ಶಿ ಬಾಬಾಜಾನ್ ಮಾತನಾಡಿ, ಲೋಕಾಯುಕ್ತ, SIT, ADGP ಚಂದ್ರಶೇಖರ್ ಕೇಂದ್ರ ಸಚಿವರ ಬಗ್ಗೆ ಬಳಸಿರುವ ವಾಕ್ಯವನ್ನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಹಾದಿಯಲ್ಲಿ ಬಹುತೇಕ ಸಚಿವರು ಸಮರ್ಥನೆ ಮಾಡುತ್ತಿದ್ದಾರೆ. ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಆದರೆ ಕಾಂಗ್ರೆಸ್ ನಾಯಕರು ನೇರವಾಗಿ ಕುಮಾರಸ್ವಾಮಿ ಅವರ ವಿರುದ್ಧ ಮಾತನಾಡದೆ ಜನರ ತೆರಿಗೆ ಹಣದಲ್ಲಿ ಕೆಲಸ ಮಾಡುತ್ತಿರುವ ಸರ್ಕಾರಿ ಅಧಿಕಾರಿಗಳಿಂದ ಕುಮಾರಸ್ವಾಮಿ ಅವರ ವಿರುದ್ಧ ಮಾತನಾಡಿಸಿದ್ದಾರೆ. ಇದು ರಾಜ್ಯದ ಜನತೆಗೆ ಮಾಡಿದ ಅವಮಾನವಾಗಿದೆ ಎಂದು ಆರೋಪಿಸಿದರು. ಇನ್ನು ಈ ಸಂದರ್ಭದಲ್ಲಿ JDS ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷ ವೆಂಕಟರೆಡ್ಡಿ, ಬಾಗೇಪಲ್ಲಿ JDS ಅಧ್ಯಕ್ಷ ಸೂರ್ಯನಾರಾಯಣ ರೆಡ್ಡಿ, ಗುಡಿಬಂಡೆ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ, ಕಾರ್ಯಾಧ್ಯಕ್ಷ ಮುರಳಿ ಕೃಷ್ಣ, ಶ್ರೀನಿವಾಸ್ ಗಾಂಧಿ, ನೀರಾವರಿ ಚಲಪತಿ, ಆದಿನಾರಾಯಣ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಗಣೇಶ್, CTV ನ್ಯೂಸ್, ಬಾಗೇಪಲ್ಲಿ. ಕುಮಾರಸ್ವಾಮಿ ಅವರಿಗೆ ಕೆಟ್ಟ ಪದ ಬಳಸಿದ ಚಂದ್ರಶೇಖರ್ ಅವರಿಗೆ ಧಿಕ್ಕಾರ ಹೇಳಿ. ಸರ್ಕಾರದ ಕೈಗೊಂಬೆ ಆಗಿರುವ IPS ಅಧಿಕಾರಿ ಚಂದ್ರಶೇಖರ್ಗೆ ಹೇಳಿ ಧಿಕ್ಕಾರ. ಅಪಾಯಕಾರಿಯಾದ ಆಸ್ಪತ್ರೆ ತ್ಯಾಜ್ಯವನ್ನು ಪದೇ ಪದೇ ನಗರದ ಗೌಡನ ಕೆರೆಗೆ ಸುರಿಯುತ್ತಿರುವ ಖಾಸಗಿ ಆಸ್ಪತ್ರೆಗಳಿಗೆ ಈಗಾಗಲೇ ನೋಟಿಸ್ ಜಾರಿ ಮಾಡಿದರೂ ಮತ್ತೆ ಅದೇ ಕೆಲಸ ಮಾಡುತ್ತಿದ್ದಾರೆ. ಇದು ಹೀಗೆ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಪ್ರಕರಣ ದಾಖಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಎಂದು ಪೌರಾಯುಕ್ತ ಮಂಜುನಾಥ್ ಎಚ್ಚರಿಕೆ ನೀಡಿದರು. ಶಿಡ್ಲಘಟ್ಟ ನಗರಸಭೆ ಅಧ್ಯಕ್ಷ MV ವೆಂಕಟಸ್ವಾಮಿ ಅಧ್ಯಕ್ಷತೆಯಲ್ಲಿ ನಗರಸಭೆ ಸಭಾಂಗಣದಲ್ಲಿ ಇಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಅವರು, ನಗರದ ಗೌಡನಕೆರೆಯಲ್ಲಿ ನಗರದ ಕಸ ಹಾಕುವುದು ಸೇರಿದಂತೆ ಆಸ್ಪತ್ರೆ ತ್ಯಾಜ್ಯ ಸುರಿಯುತ್ತಿರುವ ಬಗ್ಗೆ ಪತ್ರಿಕೆಗಳಲ್ಲಿ ಸುದ್ದಿ ಪ್ರಕಟವಾದ ನಂತರ ಬಹುತೇಕ ಖಾಸಗಿ ಆಸ್ಪತ್ರೆಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಆದರೂ ಕೆಲವರು ಮತ್ತೆ ಮತ್ತೆ ಅದೇ ಕೆಲಸ ಮಾಡುತ್ತಿದ್ದಾರೆ. ಹಾಗಾಗಿ ಅಂತಹವರ ವಿರುದ್ಧ ಪ್ರಕರಣ ದಾಖಲಿಸಿ ಅಗತ್ಯ ಕ್ರಮ ಜರುಗಿಸಲಾಗುವುದೆಂದರು. ನಗರದ ಜನತೆಗೆ ಅಗತ್ಯ ಮೂಲ ಸವಲತ್ತುಗಳಾದ ಕುಡಿಯುವ ನೀರು, ಬೀದಿ ದೀಪ ಸೇರಿದಂತೆ ಸ್ವಚ್ಛತೆ ಕಾಪಾಡಲು ಅಗತ್ಯ ಕ್ರಮ ಜರುಗಿಸಲಾಗುವುದೆಂದರು. ನಗರಸಭೆಗೆ ಸೇರಿದ ವಾಹನಗಳ ನೋಂದಣಿ ಮಾಡಿಸುವುದು ಸೇರಿದಂತೆ ಚರಾಸ್ತಿ ಹಾಗೂ ಸ್ಥಿರಾಸ್ತಿಗಳ ಉಳಿವಿಗೆ ಅಗತ್ಯ ಕ್ರಮ ಜರುಗಿಸಬೇಕು. ನಗರದಲ್ಲಿ ನಗರಸಭೆಯಿಂದ ಯಾವುದೇ ಅನುಮತಿ ಪಡೆಯದೆ ಬಹಳಷ್ಟು ಅಕ್ರಮ ಕಟ್ಟಡಗಳು ನಿರ್ಮಾಣವಾಗುತ್ತಿದ್ದು, ಇದಕ್ಕೆ ಅನುಮತಿ ನೀಡಿದವರಾರು? ಒಂದು ವೇಳೆ ಯಾವುದೇ ಅನುಮತಿ ಪಡೆಯದೆ ನಿರ್ಮಾಣ ಮಾಡುತ್ತಿರುವ ಕಟ್ಟಡಗಳ ಮಾಲೀಕರಿಂದ ತೆರಿಗೆ ಯಾಕೆ ಸಂಗ್ರಹಿಸುತ್ತಿದ್ದೀರಿ? ತೆರಿಗೆ ಸಂಗ್ರಹ ಮಾಡುತ್ತಿರುವ ನೀವು ಅದಕ್ಕೆ ಪರವಾನಗಿ ನೀಡಿ ನಗರಸಭೆಗೆ ಬರಬೇಕಾದ ಶುಲ್ಕ ಸಂಗ್ರಹಿಸಿ ಎಂದು ಸೂಚಿಸಿದರು. ಇನ್ನು ನಗರಸಭೆ ವ್ಯಾಪ್ತಿಯಲ್ಲಿ ಹೆಚ್ಚಾಗಿರುವ ಬೀದಿ ನಾಯಿಗಳ ಹಾವಳಿ ತಪ್ಪಿಸಲು ಅಗತ್ಯ ಕ್ರಮ ಜರುಗಿಸಿ ನಗರದ 22ನೇ ವಾರ್ಡಿನ ಬಸವೇಶ್ವರ ದೇವಾಲಯದ ಆವರಣದಲ್ಲಿ ಗಿಡಗಂಟಿಗಳು ಬೆಳೆದಿದ್ದು ಹಾವುಗಳ ಕಾಟ ಹೆಚ್ಚಾಗಿದೆ. ಸುತ್ತಮುತ್ತಲ ಮನೆಗಳಿಗೆ ಹಾವುಗಳು ನುಗ್ಗುವುದರಿಂದ ಜನ ಭಯಭೀತರಾಗಿದ್ದಾರೆ.
ಹಾಗಾಗಿ ಸಂಬಂಧಪಟ್ಟವರಿಗೆ ದೇವಾಲಯ ಆವರಣ ಸ್ವಚ್ಛಗೊಳಿಸುವಂತೆ ನೋಟಿಸ್ ಜಾರಿ ಮಾಡುವ ಬಗ್ಗೆ ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿ, ಉಪಾಧ್ಯಕ್ಷೆ ರೂಪಾ ನವೀನ್, ಪೌರಾಯುಕ್ತ ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಮಹಾತ್ಮ ಗಾಂಧೀಜಿಯವರ 155ನೇ ಜಯಂತಿ ಅಂಗವಾಗಿ ನಂಜನಗೂಡಿನ ಶಾಸಕ ದರ್ಶನ್ ಧ್ರುವನಾರಾಯಣ್ ನೇತೃತ್ವದಲ್ಲಿ ಕಪಿಲಾ ನದಿಯ ಸುತ್ತಮುತ್ತ ಸ್ವಚ್ಛತಾ ಕಾರ್ಯವನ್ನು ಇಂದು ನಡೆಸಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಟ್ರಸ್ಟ್ ಹಾಗೂ ನಂಜುಂಡೇಶ್ವರ ದೇವಸ್ಥಾನ, ರಾಷ್ಟ್ರೀಯ ಸೇವಾ ಯೋಜನೆ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ಸಾಥ್ ನೀಡಿದವು. ದಕ್ಷಿಣ ಕಾಶಿ ನಂಜನಗೂಡಿನ ಪವಿತ್ರ ಯಾತ್ರಾ ಸ್ಥಳವಾದ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಸುತ್ತಮುತ್ತ ಹಾಗೂ ಕಪಿಲಾ ನದಿ ಸ್ನಾನಘಟ್ಟದ ಬಳಿ ಸ್ವಚ್ಛತಾ ಕಾರ್ಯ ಜೋರಾಗಿ ನಡೆಯಿತು. ಕಾಲೇಜು ವಿದ್ಯಾರ್ಥಿಗಳು ಕಪಿಲಾ ನದಿಗಿಳಿದು ನದಿಯಲ್ಲಿನ ತ್ಯಾಜ್ಯವನ್ನು ಸ್ವಚ್ಛಗೊಳಿಸಿದರೆ, ಮಹಿಳೆಯರು ನದಿಯ ಮೇಲ್ಭಾಗದಲ್ಲಿ ಪೊರಕೆ ಹಿಡಿದು ಕಸಗೂಡಿಸುವ ಮೂಲಕ ಸ್ವಚ್ಛಗೊಳಿಸಿದರು. ಕಪಿಲಾ ನದಿಯ ಒಳಭಾಗದಲ್ಲಿರುವ ಹಳೆ ಬಟ್ಟೆಗಳು ಸೇರಿದಂತೆ ಗಬ್ಬೆದ್ದು ನಾರುತ್ತಿದ್ದ ತ್ಯಾಜ್ಯವನ್ನು ಹೊರತೆಗೆದು ಟ್ರ್ಯಾಕ್ಟರ್ನಲ್ಲಿ ಸಾಗಿಸಲಾಯಿತು. ನಾಳೆ ಗಾಂಧೀಜಿಯವರ ಜನ್ಮದಿನಾಚರಣೆ ಅಂಗವಾಗಿ ತಾಲೂಕಿನ ಬದನವಾಳು ಖಾದಿ ಗ್ರಾಮೋದ್ಯೋಗ ಕೇಂದ್ರದಲ್ಲಿ ಕಳೆದ ವರ್ಷದಂತೆ ಈ ಬಾರಿಯೂ ನಂಜನಗೂಡಿನಿಂದ ಪಾದಯಾತ್ರೆ ನಡೆಸಿ ಅಲ್ಲಿ ತಾಲೂಕು ಆಡಳಿತದಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಸ್ವಯಂ ಅದು ಬರಬೇಕು, ನಮ್ಮ ಮೇಲೆ ಜವಾಬ್ದಾರಿ ಇರೋದ್ರಿಂದ ನಾವೇ ಫಸ್ಟು ನಮ್ಮ ಸರೌಂಡಿಂಗ್ಸನ್ನು ಕ್ಲೀನಾಗಿ ಇಟ್ಕೊಂಡು, ನಮ್ಮ ಮನಸ್ಸನ್ನು ಕ್ಲೀನ್ ಇಟ್ಕೊಂಡು, ನಾವು ಇಂಥ ಪವಿತ್ರವಾದಂತಹ ಜಾಗಕ್ಕೆ ಬಂದಾಗ, ಇಂಥ ಪವಿತ್ರವಾದಂತಹ ನಮ್ಮ ನದಿಗೆ ಬಂದಾಗ ಈ ರೀತಿ ಬಟ್ಟೆ ಬಿಡೋದಾಗಲಿ, ಬೇರೆ ರೀತಿ ಗಲೀಜು ಮಾಡೋದಾಗಲಿ ದಯವಿಟ್ಟು ಯಾರು ಕೂಡ ಮಾಡಬಾರ್ದು ಅನ್ನೋದು ಅವ್ರಿಗೆ ತಿಳಿದಿರಬೇಕು. ಅಂದರೆ ಅವರ ಜವಾಬ್ದಾರಿ ಕೂಡ ಹೆಚ್ಚಿರ್ತಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಈಗಾಗಲೇ ಹೇಳಿದೆ ನಾನು, ಪ್ರಕೃತಿ ಯಾವ ರೀತಿ ವಿಕೋಪಕ್ಕೆ ಒಳಗಾಗ್ತಾ ಇದೆ ನಮ್ಮ ಭಾಗದಲ್ಲಿ, ಉತ್ತರ ಭಾಗದಲ್ಲಿ, ಈ ವಿಶ್ವದಲ್ಲಿ ಯಾವ ರೀತಿ ಆಗ್ತಾಯಿದೆ ಅಂತ ನಾವೆಲ್ಲರೂ ಕೂಡ ತಮ್ಮ ಮಾಧ್ಯಮದ ಮುಖಾಂತರನೇ ನೋಡ್ತಾ ಇದ್ದೀವಿ. ಅದನ್ನು ನಾವೆಲ್ಲರೂ ಕೂಡ ಗಮನದಲ್ಲಿಟ್ಕೊಂಡು ಪ್ರಕೃತಿಯನ್ನು ನಾವು ಕಾಪಾಡಿಕೊಂಡು, ಇದು ನಮಗೆ ಎಚ್ಚರಿಕೆ ಗಂಟೆ. ಪ್ರಕೃತಿಯನ್ನು ನಾವು ಕಾಪಾಡಿಕೊಂಡ್ರೆ ಪ್ರಕೃತಿ ನಮಗೆ ಬದುಕಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತದೆ. ಅದರಿಂದ ನಾವು ಅದನ್ನು ಗಮನದಲ್ಲಿಟ್ಕೊಂಡು ನಮ್ಮ ಹೆಜ್ಜೆಯನ್ನು. ನಗರಸಭಾ ಅಧ್ಯಕ್ಷ ಶ್ರೀಕಂಠಸ್ವಾಮಿ, ಮಂಜುನಾಥ್, ದೇವಾಲಯ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಧರ್ಮರಾಜ್, ಅನುರಾಗ್ ಬಸವರಾಜ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಮತ್ತು ನೌಕರರ ಎಲ್ಲ ವೃಂದಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ನೇತೃತ್ವದಲ್ಲಿ ಅಕ್ಟೋಬರ್ 4ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ನಡೆಸುವುದಾಗಿ ಪಿಡಿಒ ಸಂಘದ ಜಿಲ್ಲಾಧ್ಯಕ್ಷ ಮೋಹನ್ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಿಡಿಒ ಸಂಘದ ಜಿಲ್ಲಾಧ್ಯಕ್ಷ ಮೋಹನ್, ರಾಜ್ಯದ 70% ಜನರಿಗೆ ಗ್ರಾಮ ಪಂಚಾಯಿತಿಯಿಂದ 70% ಸೇವೆಗಳನ್ನು ನೀಡಲಾಗುತ್ತಿದೆ. ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿ, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಸೇರಿ ಎಲ್ಲ ಸಿಬ್ಬಂದಿ ಎದುರಿಸುತ್ತಿರುವ ಸಮಸ್ಯೆ ಪರಿಹರಿಸುವಂತೆ ಕೋರಿದರು. ಅಲ್ಲದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ 10 ವರ್ಷಗಳಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಆದರೆ ಇದಕ್ಕೆ ಸ್ಪಂದಿಸದೆ ಎಲ್ಲ ಸಮಸ್ಯೆಗಳಿಗೂ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯನ್ನು ನೇರ ಹೊಣೆಗಾರರನ್ನಾಗಿ ಮಾಡುತ್ತಿರುವ ಇಲಾಖೆ ಧೋರಣೆ ಖಂಡಿಸಿ ನ್ಯಾಯೋಚಿತ ಬೇಡಿಕೆ ಈಡೇರಿಸಲೇಬೇಕೆಂದು ಒತ್ತಾಯಿಸಿ ಅಕ್ಟೋಬರ್ 2ರಿಂದಲೇ ಎಲ್ಲ ಸೇವೆಗಳನ್ನು ನಿಲ್ಲಿಸಿ ಅನಿರ್ದಿಷ್ಟ ಹೋರಾಟ ಕೈಗೊಳ್ಳಲಾಗಿದೆ ಎಂದರು. 7 ವರ್ಷ ಪೂರೈಸಿ ಕರ್ತವ್ಯ ನಿರ್ವಹಿಸುತ್ತಿರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಬೇರೆ ತಾಲೂಕಿಗೆ ವರ್ಗಾವಣೆ ಮಾಡುವ ನಿಯಮ ಕೈಬಿಡುವುದು, ರಾಜ್ಯದ ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆ ಗೆಜೆಟೆಡ್ ಗ್ರೂಪ್ ಬಿ ದರ್ಜೆಗೆ ಉನ್ನತೀಕರಿಸುವುದು,
ಎಂಜಿಎನ್ಆರ್ ಇಜಿಎ ಯೋಜನೆ ಅನುಷ್ಠಾನ ಗುರಿ ನಿಗದಿ ಕೈಬಿಡುವುದು, ಗ್ರಾಮ ಪಂಚಾಯಿತಿಗೆ ಅಗತ್ಯ ಅಧಿಕಾರಿ ಸಿಬ್ಬಂದಿ ನೇಮಕ ಸೇರಿದಂತೆ ಇತರೆ ಬೇಡಿಕೆ ಈಡೇರಿಸಲು ಒತ್ತಾಯಿಸಿದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವಿವಿಧ ನೌಕರರ ಜಿಲ್ಲಾ ವೃಂದ ಸಂಘಗಳು ಹಾಗೂ ಕರ್ನಾಟಕ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟ ಇವರು ಜಂಟಿಯಾಗಿ ಅಕ್ಟೋಬರ್ 4ನೇ ತಾರೀಕಿನಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಒಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಸಲುವಾಗಿ ಇವತ್ತು ಪ್ರೆಸ್ ಮೀಟನ್ನು ಕರೆದಿದ್ದಂತೆ ಸರ್. ವಿವಿಧ ನಮ್ಮ ಜಿಲ್ಲಾ ವೃಂದಗಳದ್ದು ವಿವಿಧ ರೀತಿಯ ಬೇಡಿಕೆಗಳಿದ್ದಾವೆ. ಆ ಬೇಡಿಕೆಗಳನ್ನು ಈಡೇರಿಸುವಂತೆ ನಾವು ಅನೇಕ ಬಾರಿ ನಮ್ಮ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೀವಿ. ಆದರೂ ಕೂಡ ನಮಗೆ ಯಾವುದೇ ರೀತಿಯ ಒಂದು ಸಕಾರಾತ್ಮಕವಾದ ಸ್ಪಂದನೆ ಸಿಗಲಿಲ್ಲ. ಹಾಗಾಗಿ ಇವತ್ತು ಹೋರಾಟದ ಮೂಲಕ ಆ ಒಂದು ಬೇಡಿಕೆಗಳನ್ನು ಈಡೇರಿಸ್ಕೊಳ್ಬೇಕು ಅಂತ ಕರೆ ಕೊಟ್ಟಿರ್ತಾರೆ. ಇಲ್ಲ, ಗ್ರಾಮ ಪಂಚಾಯತಿಗಳು ಬೀಗ ಹಾಕೋಲ್ಲ ಸರ್, ಆದರೆ ಅಲ್ಲಿ ಸೇವೆಗಳು ಸ್ಥಗಿತ ಆಗ್ತವೆ. ಅಂದರೆ ಅಲ್ಲಿ ಅಟೆಂಡರ್ನ ಹೊರತುಪಡಿಸಿ ಮತ್ತು ಗ್ರಾಮಗಳಲ್ಲಿ ಎಸೆನ್ಷಿಯಲ್ ಸರ್ವಿಸ್, ಕುಡಿಯುವ ನೀರು ಮತ್ತು ಬೀದಿ ದೀಪಗಳು ಹಾಗೂ ನೈರ್ಮಲ್ಯ ಈ ವ್ಯವಸ್ಥೆಯನ್ನು ಈ ಒಂದು ಸೇವೆಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಸೇವೆಗಳು ಲಭ್ಯ ಇರೋದಿಲ್ಲ. ಈ ವೇಳೆ ಮೋಹನ್ ಕುಮಾರ್, ಅಶೋಕ್, ರಾಮಾಂಜಿನಪ್ಪ, ಅಶ್ವತ್ಥನಾರಾಯಣ, ಚಂದ್ರಣ್ಣ, ರವಿಕುಮಾರ್ ಮತ್ತಿತರರು ಹಾಜರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವಿಜಯಪುರ ಸಾರ್ವಜನಿಕ ಗ್ರಂಥಾಲಯದ ಮುಂಭಾಗದಲ್ಲಿ ಪುರಸಭೆ ಹಾಗೂ ಖಾಸಗಿ ಕಾಲೇಜಿನಿಂದ ಸ್ವಚ್ಛತಾ ಹಿ ಸೇವಾ ಸಪ್ತಾಹದ ಅಂಗವಾಗಿ ತಾಯಿಗೊಂದು ಗಿಡ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ವಿಜಯಪುರ ಪುರಸಭೆಯಿಂದ ಪ್ರತಿ ವಿದ್ಯಾರ್ಥಿಗೊಂದರಂತೆ ಸಸಿಗಳನ್ನು ವಿತರಣೆ ಮಾಡಿದರು. ವಿದ್ಯಾರ್ಥಿಗಳು ತಮ್ಮ ತಾಯಿಯ ನೆನಪಿನಲ್ಲಿ ಸಸಿ ನೆಟ್ಟು ಪೋಷಣೆ ಮಾಡುವ ಮೂಲಕ ಪರಿಸರ ಸಂರಕ್ಷಣೆ ಮಾಡಲು ತಿಳಿಸಲಾಯಿತು. ಪ್ಲಾಸ್ಟಿಕ್ ಮುಕ್ತ ಪಟ್ಟಣ ನಿರ್ಮಾಣ ಮಾಡಲು ಬಟ್ಟೆ ಬ್ಯಾಗ್ಗಳನ್ನು ವಿತರಣೆ ಮಾಡಿದರು. ಪುರಸಭೆ ಮುಖ್ಯಾಧಿಕಾರಿ ಜಿಆರ್ ಸಂತೋಷ್ ಮಾತನಾಡಿ, ಸೆಪ್ಟೆಂಬರ್ 17ರಿಂದ ಆರಂಭಗೊಂಡು ಅಕ್ಟೋಬರ್ 2ರವರೆಗೂ ನಡೆಯುತ್ತಿರುವ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮದಲ್ಲಿ ಸ್ವಚ್ಛತೆ, ಆರೋಗ್ಯ ಸುಧಾರಣೆ, ಮಾಲಿನ್ಯ ನಿಯಂತ್ರಣ ಮಾಡುವ ಕುರಿತು ಎಲ್ಲೆಡೆ ಜಾಗೃತಿ ಮೂಡಿಸಲಾಗಿದೆ. ಪ್ಲಾಸ್ಟಿಕ್ ಮುಕ್ತ ಪಟ್ಟಣ ಮಾಡುವುದಕ್ಕಾಗಿ ಎಲ್ಲೆಡೆ ಬಟ್ಟೆ ಬ್ಯಾಗ್ಗಳನ್ನು ಹಂಚಿಕೆ ಮಾಡಿದ್ದು ಕೆರೆಗಳ ಸ್ವಚ್ಛತೆಗೂ ಆದ್ಯತೆ ನೀಡಿರುವುದಾಗಿ ಹೇಳಿದರು. ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಅವರ ಜೊತೆಗೂಡಿ ಇವತ್ತು ಸ್ವಚ್ಛತಾ ಈ ಸೇವಾನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ತಾಯಿಗೊಂದು ಗಿಡ ಅಂತ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಎಲ್ಲ ನಮ್ಮ ಸ್ಟೂಡೆಂಟ್ಸು ಹಾಗೂ ನಮ್ಮ ಪ್ರಿನ್ಸಿಪಾಲ್ ಆದಂಥ ಮೇಡಮ್ನವರು ಸಹ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಿಸಿದ್ದಾರೆ. ಅದರಂತೆ ಈಗಾಗಲೇ ನಾವು ಹಲವಾರು ಗಿಡಗಳನ್ನ ನೆಡ್ಸಿದ್ದೀವಿ ರೋಡ್ ಸೈಡಲ್ಲಿರೋದು. ಈಗ ಒಳಗಡೆ ನೆಡ್ಸೋಣ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದೇ ರೀತಿ 2 ಗಿಡಗಳನ್ನ ಅಂಟಿಸಿದ್ವಿ. ಇದು ಸುಮಾರು ಒಂದು 20 ಗಿಡಗಳನ್ನ ಇಲ್ಲಿ ಗಿಡನ ಅಂಟಿಸೋಣ ಅಂತ ಇದು ಮಾಡಿದ್ವಿ. ಹಾಗೂ ಇನ್ಸ್ಪೈರ್ ಅವ್ರ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಅವರ ವತಿಯಿಂದ ಪ್ಲಾಸ್ಟಿಕ್ ಮುಕ್ತ ವಿಜಯಪುರ ಮಾಡೋಣ ಅಂತ ಅವರು ನಮ್ಮ ಹತ್ರ ಬಂದು ಇದು ಮಾಡಿದ್ರು. ಅದೇ ರೀತಿ ಅವರು ಸಹ ಸುಮಾರು ಒಂದು 1000 ಬ್ಯಾಗ್ಗಳನ್ನ ತಯಾರಿ ಮಾಡಿ ಕೊಟ್ಟಿದ್ದಾರೆ ನಮಗೆ. ಈ ಕಾರ್ಯಕ್ರಮನ ನಾವು ನೆಕ್ಸ್ಟ್ ಹಬ್ಬ ಆಗಿದ ತಕ್ಷಣ ಕಳ್ಕೊಂಡು ಶುಕ್ರವಾರಕ್ಕೆ ಸಂತೆ ದಿವಸ ಆ ಕಾರ್ಯಕ್ರಮ ಇಬ್ಬರು ಜೊತೆಗೂಡಿ ಆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಇನ್ನೂ ಹಲವಾರು ಇನ್ಸ್ಟಿಟ್ಯೂಟ್ಗಳು ಸಹ ಬರ್ತಾ ಇದೆ ನಮಗೆ. ನಾವು ಸಹ ಪ್ಲಾಸ್ಟಿಕ್ ಮುಕ್ತ ವಿಜಯಪುರ ಮಾಡೋಣ ಅಂತ ಇದರಿಂದ ಅವ್ರಿಗೂ ಸಹ ನಾವು ಪುರಸಭೆ ವತಿಯಿಂದ ಧನ್ಯವಾದಗಳು ತಿಳಿಸ್ತೇವೆ. ಕಾಲೇಜು ಪ್ರಾಂಶುಪಾಲೆ ಪ್ರೀತಿ ಮಾತನಾಡಿ, ಸ್ವಚ್ಛತಾ ಸೇವಾ ಕಾರ್ಯಕ್ರಮಗಳು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಮತ್ತು ಅವರನ್ನು ಜಾಗೃತರನ್ನಾಗಿ ಮಾಡಲು ಹೆಚ್ಚು ಉಪಕಾರಿಯಾಗಿವೆ. ಸಾರ್ವಜನಿಕರು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕಾಪಾಡಿಕೊಳ್ಳಬೇಕು. ಇದರಿಂದ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಿಕೊಳ್ಳಲು ಹೆಚ್ಚು ಅನುಕೂಲವಾಗಲಿದೆ ಎಂದರು. ಪರಿಸರ ಎಂಜಿನಿಯರ್ ಶೇಖರ್ ಮತ್ತಿತರರು ಹಾಜರಿದ್ದರು. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ವಿಜಯಪುರ. ಬಾಗೇಪಲ್ಲಿ ಪಟ್ಟಣದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಇಂದು ಜಿಲ್ಲಾ ಮಟ್ಟದ ಹ್ಯಾಂಡ್ಬಾಲ್ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಬಾಗೇಪಲ್ಲಿ ಬಿಇಒ ವೆಂಕಟೇಶಪ್ಪ, ಕ್ರೀಡೆಗಳಿಂದ ಮಗುವಿನ ದೈಹಿಕ ಸದೃಢತೆ ಜೊತೆಗೆ ಆರೋಗ್ಯ ಮತ್ತು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬಹುದು ಎಂದರು. ಜಿಲ್ಲಾ ಮಟ್ಟದ ಸ್ಪರ್ಧೆಗಳು ತಾಲೂಕಿನಲ್ಲಿ ಆಯೋಜಿಸಿರುವುದು ಸಂತಸ ತಂದಿದೆ. ಬಾಗೇಪಲ್ಲಿ ತಾಲೂಕಿನಲ್ಲಿ ಜಿಲ್ಲಾ ಮಟ್ಟದ ಕ್ರೀಡೆಗಳನ್ನು ನಿರ್ವಹಿಸುತ್ತಿರುವುದು ಖುಷಿ ತಂದಿದೆ. ಹ್ಯಾಂಡ್ಬಾಲ್, ಬಾಲ್ ಬ್ಯಾಡ್ಮಿಂಟನ್ ಮತ್ತು ವಾಲಿಬಾಲ್ ಜಿಲ್ಲಾ ಮಟ್ಟದ ಪಂದ್ಯಾವಳಿಗಳು ತಾಲೂಕಿನಲ್ಲಿ ನಡೆಯಲು ತೀರ್ಮಾನಿಸಲಾಗಿದ್ದು, ಮೊದಲನೆಯದಾಗಿ ಹ್ಯಾಂಡ್ಬಾಲ್ ಕ್ರೀಡಾಕೂಟವನ್ನು ನಡೆಸಲಾಯಿತು. ಮಾರ್ಗಾನಕುಂಟೆಯಲ್ಲಿ ಬಾಲ್ ಬ್ಯಾಡ್ಮಿಂಟನ್ ಆಟ ಮತ್ತು ಪಟ್ಟಣದ ಬಾಲಕಿಯರ ಶಾಲಾವರಣದಲ್ಲಿ ವಾಲಿಬಾಲ್ ಆಟಗಳು ನಡೆಯಲಿವೆ ಎಂದು ಬಿಇಒ ಎನ್ ವೆಂಕಟೇಶಪ್ಪ ಮಾಹಿತಿ ನೀಡಿದರು.
ಈ ವೇಳೆ ಬಡ್ತಿ ಪ್ರೌಢಶಾಲೆಯ ಅಧ್ಯಕ್ಷ ಮಾತನಾಡಿ, ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ. ಕ್ರೀಡಾಪಟುಗಳು ತೀರ್ಪುಗಾರರು ನೀಡುವ ತೀರ್ಪಿಗೆ ಬದ್ಧರಾಗಿರಬೇಕು. ಕ್ರೀಡೆಯಲ್ಲಿ ಗೆದ್ದವರು ಹಿಗ್ಗದೆ, ಸೋತವರು ಹತಾಶರಾಗದೆ ಗೆಲ್ಲಲು ಮರಳಿ ಪ್ರಯತ್ನ ಮಾಡಬೇಕೆಂದು ಹೇಳಿ ಎಲ್ಲಾ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಆರ್ ರಂಗನಾಥ್, ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಸುಜಾತ, ಗೌರವಾಧ್ಯಕ್ಷ ಸತ್ಯನಾರಾಯಣ, ಮಂಜುನಾಥ್, ಬಡ್ತಿ ಶಿಕ್ಷಕರ ಸಂಘದ ಅಧ್ಯಕ್ಷ ಈಶ್ವರಪ್ಪ, ತಾಲೂಕು ಹಿಂದಿ ಪ್ರೌಢಶಾಲೆ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆವಿ ಶ್ರೀನಿವಾಸ್, ಕೀರ್ತಿ ಬಸಪ್ಪ ಲಗಳಿ, ಗಾಯತ್ರಿ ಮತ್ತಿತರರು ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನಾಡಿರುವ ಕರ್ನಾಟಕ ಲೋಕಾಯುಕ್ತ ಎಡಿಜಿಪಿ ಎಂ ಚಂದ್ರಶೇಖರ್ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅವರನ್ನು ಕೆಲಸದಿಂದ ವಜಾ ಮಾಡಬೇಕೆಂದು ಒತ್ತಾಯಿಸಿ ಅರಸೀಕೆರೆ ಜೆಡಿಎಸ್ ಕಾರ್ಯಕರ್ತರು ಅರಸೀಕೆರೆ ನಗರದ ಪಿಪಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಜಿಎಸ್ ಪರಮೇಶ್ವರಪ್ಪ, ಭಾರತ ಸಂವಿಧಾನದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಕಾನೂನು ಪಾಲಿಸುವ ಕಾರ್ಯ ಒಪ್ಪಿಕೊಂಡು ದೇಶ ಸಾಗುತ್ತಿದೆ. ಆದರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಬಗ್ಗೆ ತಮ್ಮ ವ್ಯಾಪ್ತಿ ಮೀರಿ ಮಾತನಾಡಿ ರಾಜಭವನದ ಅಧಿಕಾರಿಗಳ ತನಿಖೆ ನಡೆಸಲು ಅನುಮತಿ ಕೋರಿದ್ದರು. ತಮ್ಮ ವ್ಯಾಪ್ತಿ ಅಲ್ಲದ ಕಾರ್ಯದಲ್ಲಿ ಕುಮಾರಸ್ವಾಮಿ ಅವರನ್ನ ಲೋಕಾಯುಕ್ತ ಎಡಿಜಿಪಿ ಎಂ ಚಂದ್ರಶೇಖರ್ ಅವರು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗುವಂತೆ ಅತ್ಯಂತ ಕೀಳು ಭಾಷೆಯಿಂದ ಟೀಕಿಸಿದ್ದು ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ. ಹಾಗಾಗಿ ಅವರನ್ನು ಕೂಡಲೇ ವಜಾ ಮಾಡುವಂತೆ ಒತ್ತಾಯಿಸಿದರು. ಏನೋ ಒಂದು ಭಾವನೆಯನ್ನ ನೀಡಿರ್ತಕ್ಕಂಥದ್ದು ಇವತ್ತು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ಪ್ರಜಾನಿಧಿಗಳೇ ಸಾರ್ವಭೌಮ ಮತ್ತು ಸರ್ಕಾರದ ಅಧಿಕಾರಿಗಳು ಪ್ರಜಾಪ್ರತಿನಿಧಿಗಳ ಸೇವಕರಾಗಿ ಕೆಲಸ ಮಾಡ್ತಕ್ಕಂಥದ್ದು ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿರ್ತಕ್ಕಂಥದ್ದು. ಈ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಕರ್ಮಚಾರಿಗಳಾಗಿರ್ತಕ್ಕಂಥ ಸರ್ಕಾರಿ ನೌಕರರಾಗಿರ್ತಕ್ಕಂಥ ಅದರಲ್ಲೂ ಕೂಡ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವರು ಜನಪ್ರತಿನಿಧಿಗಳು, ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿಯವರಿಗೆ ಇವತ್ತು ಈ ರಾಜ್ಯದಲ್ಲಿ ಯಾವ ರೀತಿ ಜನಾಭಿಪ್ರಾಯ ಮೂಡ್ತಾ ಇದೆ ಅಂತಂದರೆ ಕುಮಾರಸ್ವಾಮಿಯವರ ಬಗ್ಗೆ ಮುಂದಿನ ದಿನ ನಾಯಕತ್ವದಲ್ಲಿ ಜೆಡಿಎಸ್ ಮುಖಂಡ ಹೊಸೂರು ಗಂಗಾಧರ್ ಮಾತನಾಡಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಜನಪ್ರಿಯ ಕಾರ್ಯಕ್ರಮಗಳನ್ನು ರೂಪಿಸಿರುವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಇಲ್ಲಸಲ್ಲದ ಮಾತನಾಡಿರುವ ಎಡಿಜಿಪಿ ಚಂದ್ರಶೇಖರ್ ಬಹಿರಂಗವಾಗಿ ಕ್ಷಮೆ ಕೋರಬೇಕು. ಮುಂದಿನ ದಿನಗಳಲ್ಲಿ ಈತನ ವಿರುದ್ಧ ಹೋರಾಟ ನಡೆಸಲಾಗುವುದೆಂದರು. ಇನ್ನು ಎಡಿಜಿಪಿ ಚಂದ್ರಶೇಖರ್ ಅವರು ಕಳೆದ 12 ವರ್ಷಗಳಿಂದ ಇಲ್ಲೇ ಇದ್ದು ರಾಜಕೀಯ ಪ್ರಭಾವದಿಂದ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನ ಅವಮಾನಿಸುವ ಕಾರ್ಯ ನಡೆಸುತ್ತಿದ್ದಾರೆ. ಇವರು ಹಿಮಾಚಲ ಪ್ರದೇಶದ ಐಪಿಎಸ್ ಕೇಡರ್ ಅಧಿಕಾರಿಯಾಗಿದ್ದು ಕರ್ನಾಟಕದಲ್ಲಿ ಕೇವಲ 5 ವರ್ಷ ಸೇವೆ ಸಲ್ಲಿಸಲು ಅವಕಾಶವಿದೆ. ಆದರೆ ಅವರು ರಾಜಕೀಯ ಪ್ರಭಾವ ಬೀರಿ ಸ್ವಜನ ಪಕ್ಷಪಾತದಿಂದ ರಾಜ್ಯಕ್ಕೆ ಕಳಂಕ ತಂದಿದ್ದಾರೆ. ಈ ವ್ಯಕ್ತಿ ವಿರುದ್ಧ ಕೂಡಲೇ ಕಾನೂನು ಕ್ರಮ ಕೈಗೊಂಡು ಇವರನ್ನು ರಾಜ್ಯದಿಂದ ವರ್ಗಾವಣೆ ಮಾಡಿ ಸೂಕ್ತವಾದ ಕ್ರಮ ಕೈಗೊಳ್ಳಲು ಆಗ್ರಹಿಸಿದರು. ಜೆಡಿಎಸ್ನ ಬಾಣಾವರ ಅಶೋಕ್, ನಿರಂಜನ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಂಡಿಗೌಡ, ರಾಜಣ್ಣ ಬಾಣಾವರ, ಗ್ರಾಮ ಪಂಚಾಯಿತಿ ಸದಸ್ಯ ಮಲ್ಲಿಕಾರ್ಜುನ್, ಹರ್ಷವರ್ಧನ್, ಮಲ್ಲೇಶ್ವರ ಮಂಜು ಮತ್ತಿತರರು ಹಾಜರಿದ್ದರು. ಪ್ರತಿಭಟನೆ ನಂತರ ಗ್ರೇಡ್ 2 ತಹಸೀಲ್ದಾರ್ ಪಾಲಾಕ್ಷ ಅವರಿಗೆ ಮನವಿ ಸಲ್ಲಿಸಿದರು. ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ. ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಭಾರೀ ಅವ್ಯವಹಾರ ನಡೆದಿರುವ ಆರೋಪ ಕೇಳಿಬಂದಿದೆ. ಡೇರಿ ಕಾರ್ಯದರ್ಶಿ ಕಾರ್ಯವೈಖರಿ ತಡವಾಗಿ ಬೆಳಕಿಗೆ ಬಂದಿದ್ದು ಬರೋಬ್ಬರಿ 10 ಲಕ್ಷಕ್ಕೂ ಹೆಚ್ಚು ಅವ್ಯವಹಾರ ನಡೆದಿರುವ ಆರೋಪ ಕೇಳಿಬಂದಿದೆ. ಕಳೆದ 30 ವರ್ಷಗಳಿಂದ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕಾರ್ಯದರ್ಶಿ ಪ್ರಕಾಶ್ ಕಾರ್ಯವೈಖರಿ ಗಮನಿಸಿ ಅವರ ಕಳ್ಳಾಟವನ್ನು ಬೆಳಕಿಗೆ ತಂದಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರು ಬರೋಬ್ಬರಿ 10 ಲಕ್ಷಕ್ಕೂ ಅಧಿಕ ಹಣವನ್ನು ದುರ್ಬಳಕೆ ಮಾಡಿರುವುದಾಗಿ ಆರೋಪ ಮಾಡಿದ್ದಾರೆ.
ತಿರ್ಗೆ ಮೊನ್ನೆ ಬೆಳಿಗ್ಗೆ ಶನಿವಾರ ದಿವಸ ಸಭೆ ಕ್ಯಾನ್ಸಲ್ಲು. ಯಾಕ ಇವ್ರು ಬಂಡವಾಳ ಈಜು ಗೊತ್ತಾ ಅಂತೀಯಾ? ನನ್ಗೆ ಉತ್ತರ ಕೊಡಿ. ನಾನು ನಿಮ್ಗೆ ಇಲ್ಲಿ ಏನಾಯ್ತಾ ಅದ ಹೇಳ್ತಾ ಇದ್ದು ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲೇ ನಾವು ಬಂದಷ್ಟು ಬರೀ ನಾವು ಹಾಕ್ಬಿಟ್ಟು ಹೋಗ್ತೀನಿ ಅಂದ್ರೆ ಹಾಕ್ಬಿಟ್ಟು ಹೋಗಿ ನಾವೇನು ಮಾಡೋಕ್ಕಾಗಲ್ಲ. ಇದೆಲ್ಲ ಕೇಳ್ಬೇಕು ಅಂತಾನೆ ನಿಮ್ಗೆ ಸಮಯ ಗುಡ್ಡೆ ಅನ್ಕೊಂಡು ಓಟ್ ಹಾಕ್ತಾರೆ ಬನ್ನಿ ಅಂದಿಲ್ಲ. ದಿನ ಹಾಲಿಲ್ಲ ನಿಮ್ದು ಲೆಕ್ಕ ಕೊಡ್ತೀನಿ ನಿಮ್ಗೆ. ಯಾಕಿಲ್ಲ ಅಂತ ಎಲ್ಲಿಲ್ಲ ಎಲ್ಲೋ ಇರ್ತದೆ ಎಲ್ಲ ಕೊಡ್ತೀನಿ. ಈಗ 2.5 ಲೀಟ್ರ್ ಅಂದ್ರೆ 1 ವರ್ಷಕ್ಕೆ ಎಷ್ಟು ಲೀಟರ್ ಆಯ್ತು? 60-70 ಲೀಟರ್ ಆಯ್ತು. ತಿಂಗಳಿಗೆ ಎಷ್ಟಾಯ್ತು? 1800 ಲೀಟರ್ ಆಯ್ತು. ವರ್ಷಕ್ಕೆ ಎಷ್ಟಾಯ್ತು? 25,000 ಲೀಟರ್ ಹಾಲು ಹೋಯ್ತಿರೋದು ಇವ್ರಿಗೆ. ಈಗ ನಮ್ದು ಎಷ್ಟು ಹೋಯ್ತಿದ್ದು ಹಾಲು? ಈಗ 1.5 ಲೀಟರ್ ಎಕ್ಸಸ್ ಕೊಡ್ತಾವ ಅಲ್ಲಿಗೆ ಇಲ್ಲಿ ಈಗ 1.5 ಹಾಲು ಉತ್ಪಾದಕರ ಹಣ ತಿಂದು ತೆಗಿರುವ ಕಾರ್ಯದರ್ಶಿಯನ್ನು ಪ್ರಸ್ತುತ ಅಮಾನತು ಮಾಡಲಾಗಿದೆ. ಒಂದು ದಿನಕ್ಕೆ ರಾತ್ರಿ ಹಗಲು 2800 ಲೀಟರ್ ಹಾಲು ಉತ್ಪಾದನೆ ಆಗುತ್ತಿರುವ ಅತಿ ದೊಡ್ಡ ಹಾಲು ಉತ್ಪಾದಕರ ಸಹಕಾರ ಸಂಘ ಇದಾಗಿದ್ದು, ಕಳೆದ 45 ವರ್ಷಗಳಿಂದ ಉತ್ತಮವಾಗಿ ನಡೆಯುತ್ತಿದ್ದ ಹುಲ್ಲಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘ ಉತ್ಪಾದಕರಿಗೆ ಪಂಗನಾಮ ಹಾಕಿದ ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆ ಸಹಕಾರ ಸಂಘದಿಂದ ಅಮಾನತುಗೊಂಡಿರುವ ಕಾರ್ಯದರ್ಶಿ ಪ್ರಕಾಶ್ ನಂಜನಗೂಡು ಮತ್ತು ಮೈಸೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಇಲಾಖೆ ಅಧಿಕಾರಿಗಳಿಂದ ಪರಿಶೀಲನೆ ನಡೆಸಲಾಗಿದ್ದು, ಮೇಲ್ನೋಟಕ್ಕೆ ಆರೋಪ ಸಾಬೀತಾದ ಹಿನ್ನೆಲೆ ಹುಲ್ಲಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಕಾರ್ಯದರ್ಶಿಯನ್ನು ಅಮಾನತುಗೊಳಿಸಿದ್ದಾರೆ. ಅಲ್ಲದೆ 1 ವಾರದ ಒಳಗಾಗಿ ಸ್ಪಷ್ಟ ಮಾಹಿತಿ ಪರಿಶೀಲಿಸಿ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಮುಂದಾಗಿರುವುದಾಗಿ ಅಧ್ಯಕ್ಷ ಮಂಜುನಾಥ್ ಭರವಸೆ ನೀಡಿದ್ದಾರೆ. ಇಂದು ಹುಲ್ಲಹಳ್ಳಿಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಾಲನ್ನು ಉತ್ಪಾದಕರು ಸರಬರಾಜು ಮಾಡ್ತಿದ್ರು. ಹಾಗೆ ಪ್ರತಿನಿತ್ಯನೂ ಇದೇ ಥರ ಹಾಲು ಸರಬರಾಜು ಮಾಡ್ತಿದ್ರು. ಇಂದು ಬೆಳಿಗ್ಗೆ ಹಾಲು ಹಾಕುವಾಗ ಸ್ವಲ್ಪ ಎಲ್ಲ ಗಲಾಟೆ ಆಯಿತು. ಏನಿಲ್ಲ, ತೂಕ ವ್ಯತ್ಯಾಸ ಆಗಿದೆ ಅಂದ್ಬಿಟ್ಟು ಫಸ್ಟು ಗಲಾಟೆ ಆಯಿತು. ಆಗ ಯಾರೂ ಹಾಲು ಹಾಕಿರಲಿಲ್ಲ. ಆಮೇಲೆ ಸೂಪರ್ವೈಸರು ಮತ್ತು ಸಂಬಂಧಪಟ್ಟ ಅಧಿಕಾರಿ DM ಅವರು ಬಂದಿದ್ದರು. ಆಗ ಬಂದು ತೂಕ ಮತ್ತು ಇದೆಲ್ಲನೂ ಚೆಕ್ ಮಾಡಿದ್ರು. ಅದು ಕರೆಕ್ಟಾಗಿದೆ, ಏನಿಲ್ಲ, ವೇರಿಯೇಷನ್ ಐತೆ ಒಂದು 200 ml. ಸ್ಕೇಲ್ ಎಳಿಬೇಡಿ, ಅದಕ್ಕೆ ನೀವು ಕರೆಕ್ಟಾಗಿ ಇದನ್ನ ಬೇಸ್ ಇದು ಮಾಡಿ ನೀವು ಲೆವೆಲ್ ಮಾಡಿ ನೀವು ಅದನ್ನ ಸ್ಕೇಲ್ನ ಮೇಲಿಡಿ ಅಂತ ಹೇಳಿದ್ರು. ಆಮೇಲೆ ಮತ್ತೇನಾಗಿದೆ ಅಂದರೆ ನಮ್ಮ ಡೈರಿಲಿ ಒಬ್ಬ ಉತ್ಪಾದಕನ ಹೆಸರಲ್ಲಿ ಜೈರಾಮ್ ಅಂತ ಒಬ್ಬ ಉತ್ಪಾದಕ ಅವನು ಉತ್ಪಾದಕನಲ್ಲ, ನಮ್ಮ ಮಾಮೂಲಿ ಹಾಲು ತಂದು ಹಾಲು ಸರಬರಾಜು ಮಾಡ್ತಿದ್ದ ಡಬ್ಬ ಅಲ್ವ, ಕೃಷ್ಣ ಅಂತ. ಕೃಷ್ಣ ಅನ್ನೋನು ಅವನ ಹೆಸರಿಗೆ ನಮ್ಮ ಕಾರ್ಯದರ್ಶಿಯವರು 30 ಲೀಟ್ರ್ ಕೃಷ್ಣ ಹಾಲು ಹಾಕಿದ್ರೆ ಅವರು 60 ಲೀಟ್ರು 40 ಲೀಟ್ರು ಈ ಥರ ಎಕ್ಸಸ್ಸು ಅವರ ಯಾರು ಪ್ರಕಾಶ್ ಕಾರ್ಯದರ್ಶಿ, ನಮ್ಮ ಹುಲ್ಲಹಳ್ಳಿ ಕಾರ್ಯದರ್ಶಿ ಪ್ರಕಾಶ್ ಆದವರು ಎಕ್ಸಸ್ ಹಾಲನ್ನ ಅವರ ಹೆಸರಿಗೆ ಹೊಡಿತಿದ್ರು. ಇದು ಸಂಘಕ್ಕೆ ತುಂಬಲಾದ ನಷ್ಟ ಉಂಟಾಗದ. ಮೇಲ್ನೋಟಕ್ಕೆ ಅದು ಎಲ್ಲ ಇಲ್ಲಿ ಉತ್ಪಾದಕರೆಲ್ಲ ಗಲಾಟೆ ಮಾಡಿದ್ರು. ಅದು ನಮ್ಮ ಸಂಘಕ್ಕೆ ತುಂಬಲಾದ ನಷ್ಟನೂ ಆಗದೆ, ಮತ್ತು ರೈತರಿಗೂ ನಷ್ಟ ಆಗದೆ. ಆದ್ದರಿಂದ ನಾವು ಸೂಕ್ತ ತನಿಖೆ ಆಗಬೇಕು ಅಂತ ನಮ್ಮ ಇಲ್ಲಿ ಎಲ್ಲ ಸದಸ್ಯರುಗಳು ಮತ್ತು ಹಾಲು ಉತ್ಪಾದಕ ಬಂಧುಗಳು ಎಲ್ಲರೂ ಬಂದು ಇಲ್ಲಿ ಗಲಾಟೆ ಮಾಡಿದ್ರು. ಆಗ ಎಲ್ಲ ಒಂದು ತೀರ್ಮಾನ ಆಯಿತು. ಈಗ ಮತ್ತೆ 6ನೇ ತಾರೀಕು ಅಕ್ಟೋಬರ್ 6ನೇ ತಾರೀಕು ಮೀಟಿಂಗ್ ಕರೆದಿದ್ವಿ. ಅಷ್ಟರೊಳಗಡೆ ಅವರು ತನಿಖಾ ವರದಿಯನ್ನು ನಮಗೆ ಸಲ್ಲಿಸಿ ಅಲ್ಲಿ ತನಕ ಕಾರ್ಯದರ್ಶಿಯರು ಒಪ್ಕೊಂಡ್ರು. ನಾನು ಮಾಡೋದು ತಪ್ಪಾಯ್ತು ಅಂತ ಕೇಳಿದ್ರು. ಆದರೂ ಯಾರು ಇದಕ್ಕೆ ಸಮ್ಮತಿ ಕೊಡಲಿಲ್ಲ. ನೀವು ಮಾಡಿದ್ರೆ ತಪ್ಪಾದ್ಮೇಲೆ ನೀವು ಆಗಲೇಬೇಕು, ನಿಮ್ಗೆ ಪನಿಷ್ಮೆಂಟ್ ಆಗಲೇಬೇಕು ಅಂತ. ಅದರಿಂದ ಹಾಲು ಉತ್ಪಾದಕರು ತುಂಬ ಕಂಪ್ಲೇಂಟ್ ಮಾಡ್ತಿದ್ರು. ನಿರ್ದೇಶಕ ಇದ್ದೀನಿ, ಇಲ್ಲಿಗೆ ಹುಲ್ಲಹಳ್ಳಿ ಹಾಲು ನಿರ್ದೇಶನಾಗಿದ್ದೀನಿ. ನನಗೆ ತುಂಬ ಜನ ಹಾಲಾಕರು ಕಂಪ್ಲೇಂಟ್ ಮಾಡ್ತಿದ್ರು. 2 ಪಾಯಿಂಟ್ ಇಲ್ಲ, 4 ಪಾಯಿಂಟ್ ಇಲ್ಲ ನಮ್ಮದು, ನಾವು ಇಷ್ಟೆಲ್ಲ ಕಷ್ಟಪಡ್ತೀವಿ, ನೀವೇನು ಕೇಳಲ್ಲ, ನೀವು ಗೆದ್ದಿದ್ದೀರಾ, ಏನೂ ಮಾಡ್ತಿಲ್ಲ ನೀವು ಅಂತ ಇದು ಮಾಡ್ತಿದ್ರು. ಆವಾಗ ನಾನು ಅನುಮಾನ ಬಂದು ಸ್ಕೇಲ್ ನೋಡಿದೆ. ಸ್ಕೇಲಲ್ಲಿ ವೇರಿಯೇಷನ್ ಬಂತು. ಒಂದು 100 ಲೀಟ್ರ್ ಹಾಕಿದ್ರೆ ಒಂದು 102 ಬರುತ್ತೆ, ಒಂದು 100 ಬರುತ್ತೆ. ಆವಾಗ ನಂಗೆ ಅನುಮಾನ ಬಂದು ಯಾರ್ಯಾರು ಎಷ್ಟೆಷ್ಟು ಲೀಟ್ರ್ ಹಾಕ್ತಾರೆ ಅಂತ ನಾನು ಕೆದಿಕೊಂಡು ಹೋದೆ. ಆವಾಗ ಒಂದು ಮೀಟಿಂಗ್ಲಿ ನಾನು ಸುಮ್ಮನೆ ಎಲ್ಲ ತಿಂಗ್ಳಿಗೆಲ್ಲ ಕೊಡಿ ನನಗೆ ಬೇಕು ಅಂತ ಕೇಳಿದೆ. ತಂದು ಕೊಟ್ಟರೆ ಅವಾಗ ನೋಡಿದೆ ನಾನು, ಇವನು ಎಷ್ಟೊಂದು 1,30,000 ಪೇಮೆಂಟ್ ಅದರಲ್ಲಿ ಒಂದು ಎಲ್ಲಿ ಒಂದು ನಾನು ಕಣ್ಮಟ್ಟಿಗೆ ಆಕೆಲ್ಲ ಎಷ್ಟೊಂದು ಹಾಲು ಬಂದು 2 ಕ್ಯಾನ್ ಹಾಕ್ತಾನೆ, 1 ಕ್ಯಾನ್ ಹಾಕ್ತಾನೆ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ.
ಏನು ನೋಡವ ಅಂದ್ಕೊಂಡು ಒಂದು ದಿವಸ ಬಂದು ಹಿಂಗೆ ಅವನು ಹಾಲು ಹಾಕ್ತಾರೆ ನೋಡ್ಕೊಂಡೆ, ಪೇಮೆಂಟ್ ಹಾಕೋದು ನೋಡಿದೆ, ಅವ್ರು ಹಾಲು ಎಷ್ಟು ಕೊಡೋದು ನೋಡೋದು ನೋಡ್ಕೊಂಡೆ. ಅದನ್ನು ಚೀಟಿ ಸಿಕ್ತು ನನಗೆ, ಎತ್ಕೊಂಡೆ, ಇಟ್ಬಿಟ್ಟು ಹೋಯ್ತದ್ದು ನೋಡಿದೆ, ಎತ್ಕೊಂಡೆ. ಆಮೇಲೆ ಇವರು ಸೆಕ್ರೆಟರಿ ಅವರು ಬರ್ಕೋತಿದ್ರು ಒಂದು ಪೇಪರ್ಲಿ, ಅದು ನನಗೆ ಗೊತ್ತಾಯ್ತಿತ್ತು. ಅವಾಗ ನಾನೇನು ಮಾಡಿದೆ, ಇದು ಸರಿ ಬರಲ್ಲ, ಇದು ಯಾವ ರೀತಿ ನಾವು ಇದು ಬೇರೆ ಟೈಪ್ ಕೊಡಬೇಕು ಅಂದ್ಬಿಟ್ಟು ಏನು ಮಾಡಿದೆ, ನಾನು ಮೊಬೈಲನ್ನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಶುರು ಮಾಡಿದೆ. ಆವಾಗ ವೀಡಿಯೋ ಮಾಡ್ಕೊಂಡು ಮೀಟಿಂಗ್ಲಿ ನೋಡ್ತಿದ್ದೆ ನಾನು ಎಷ್ಟು ಇವ್ರದ್ದು ಪೇಮೆಂಟ್ ಬಂದಿದ್ದು, ಅವತ್ತು ಎಷ್ಟು ಹಾಲು ಹಾಕಿದ್ರು ಅಂದ್ಬಿಟ್ಟು ಚೀಟಿನ ತರಿಸ್ಕೊಂಡು ಮೀಟಿಂಗ್ಲಿ ನೋಡ್ಕೊಂಡು ನೋಡ್ಕೊಳ್ತಿದ್ದೆ. ಇದು 48 ಹೊಡೆದಾರ, 58 ಹೊಡೆದ, ಈ ಡೇಟ್ಲಿ ನಾನು ವೀಡಿಯೋ ಮಾಡಿದೆ. ಅದು ನಂಗೆ ಅನುಮಾನ ಬಂದು ಗೊತ್ತಾಯ್ತು, ನನಗೆ ಫರ್ಮ್ ಆಯಿತು, ಹೊಡೆದಿರೋದು ಹಾಲು ಫರ್ಮ್ ಆಯಿತು. ಆಮೇಲೆ ಅಧ್ಯಕ್ಷ ಅವ್ರ ಗಮನಕ್ಕೆ ತಂದು ಜನಗಳ ಗಮನಕ್ಕೆ ತಂದು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಇಂದಿನಿಂದ ನವರಾತ್ರಿ ನವರಂಗಿ ಸಡಗರ ಶುರು. ನಿಮ್ಮ ಸಿಟಿವಿ ನ್ಯೂಸ್ ಚಾನೆಲ್ನಿಂದ ಕರ್ನಾಟಕ ವರ್ಣ ವೈಭವ ನವರಂಗ ಕದವು ತೆರೆದಿದೆ. ಅದುವೇ ನವರಾತ್ರಿಯ 9 ನವರಂಗಗಳ ಪರ್ವ. 9 ದಿನಗಳಿಗೆ ಪ್ರತ್ಯೇಕ ಬಣ್ಣಗಳನ್ನು ಆಯಾ ದಿನಗಳ ಬಣ್ಣಕ್ಕೆ ಅನುಗುಣವಾಗಿ ಮಹಿಳೆಯರು, ಸ್ನೇಹಿತರು, ಕುಟುಂಬದವರು, ಬಂಧುಗಳ ಜೊತೆ ಗ್ರೂಪ್ ಫೋಟೋ ತೆಗೆದು ನಿಮ್ಮ ಹೆಸರು, ನಿಮ್ಮ ವಿಳಾಸ ನಮ್ಮ ಸಿಟಿವಿ ನ್ಯೂಸ್ಗೆ ಸಂಜೆ 4 ಗಂಟೆ ಒಳಗಡೆ ಕಳುಹಿಸಿ. ಒಳ್ಳೆಯ ಗ್ರೂಪ್ ಫೋಟೋಗಳನ್ನು ಸಿಟಿವಿ ನ್ಯೂಸ್ ಚಾನೆಲ್ನಲ್ಲಿ ಪ್ರತಿದಿನ ರಾತ್ರಿ 8:30ಕ್ಕೆ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ನಂಬರ್ 7483737466. 9 ದಿನಗಳ ಬಣ್ಣಗಳು. ಅಕ್ಟೋಬರ್ 3 1ನೇ ದಿನ ಹಳದಿ ಬಣ್ಣ, ಅಕ್ಟೋಬರ್ 4 2ನೇ ದಿನ ಬಿಳಿ ಬಣ್ಣ, ಅಕ್ಟೋಬರ್ 5 3ನೇ ದಿನ ಕೆಂಪು ಬಣ್ಣ, ಅಕ್ಟೋಬರ್ 6 4ನೇ ದಿನ ನೀಲಿ ಬಣ್ಣ, ಅಕ್ಟೋಬರ್ 7 5ನೇ ದಿನ ಕೇಸರಿ ಬಣ್ಣ, ಅಕ್ಟೋಬರ್ 8 6ನೇ ದಿನ ಹಸಿರು ಬಣ್ಣ, ಅಕ್ಟೋಬರ್ 9 7ನೇ ದಿನ ಬೂದಿ ಬಣ್ಣ, ಅಕ್ಟೋಬರ್ 10 8ನೇ ದಿನ ಗುಲಾಬಿ ಬಣ್ಣ, ಅಕ್ಟೋಬರ್ 11 9ನೇ ದಿನ ನೇರಳೆ ಬಣ್ಣ. ಫೋಟೋಗಳನ್ನು ನಮಗೆ ಕಳುಹಿಸಿಕೊಡಿ. ಮತ್ತೇಕೆ ತಡ, ನಿಮ್ಮ ಫೋಟೋ ನಮ್ಮ ವಾಟ್ಸಪ್ಗೆ ಕಳುಹಿಸಿಕೊಡಿ. ರಾಮೋಸ್ ಹ್ಯಾಪಿ ಹೋಮ್ ಇಂಟೀರಿಯರ್ಸ್ ಫ್ಯಾಕ್ಟರಿಯಿಂದ ನೇರ ಮಾರಾಟ. ಗೌರಿ ಗಣೇಶ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ 2 ಬೆಡ್ರೂಮ್ ಮನೆಯ ಇಂಟೀರಿಯರ್ಸ್ ಕೇವಲ 2,99,999ಕ್ಕೆ ಮಾತ್ರ. ಇಂಟೀರಿಯರ್ಸ್ ಮಾಡಿಸಿಕೊಂಡಲ್ಲಿ 50,000 ಬೆಲೆ ಬಾಳುವ ಫರ್ನಿಚರ್ ಉಚಿತವಾಗಿ ನೀಡಲಾಗುವುದು. ಎಲ್ಲಾ ಗ್ರಾಹಕರು ಈ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಬಹುದು. 3 ವರ್ಷಗಳ ಫ್ರೀ ಸರ್ವಿಸ್ನೊಂದಿಗೆ 100% ಕ್ವಾಲಿಟಿ. ಹಿಂದೆ ಸಂಪರ್ಕಿಸಿ ರಾಮೋಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗಾ ಬಿಲ್ಡಿಂಗ್, ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು,
ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ವಿದ್ಯುತ್ನಿಂದ ಉಂಟಾಗುವ ಅವಘಡಗಳನ್ನು ತಡೆಯುವ ಬಗ್ಗೆ ಜಾಗೃತಿ ಮೂಡಿಸಲು ಜಾಥಾವನ್ನು ಆಯೋಜಿಸಲಾಗಿದೆ ಎಂದು ಎಡಬ್ಲ್ಯೂ ಅರಸರಾಜ್ ತಿಳಿಸಿದರು. ಗುಬ್ಬಿ ಪಟ್ಟಣದ ಬೆಸ್ಕಾಂ ಕಚೇರಿಯಿಂದ ಗುಬ್ಬಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಾಗಿ ಜಾಗೃತಿ ಜಾಥಾ ನಡೆಸಿದ ವೇಳೆ ಘೋಷಣೆ ಕೂಗಿ ಶಾಲೆಯಲ್ಲಿ ಆಯೋಜಿಸಿದ್ದ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ವಿದ್ಯುತ್ ಅಪಘಾತಗಳು ಹೆಚ್ಚಾಗುತ್ತಿದ್ದು, ರೈತರು ಅಡಿಕೆ ಅಥವಾ ತೆಂಗು ಕೀಳುವ ಸಮಯದಲ್ಲಿ ಬೆಸ್ಕಾಂ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೆ ಸಮಸ್ಯೆ ಆಗದಂತೆ ಅನುಕೂಲ ಮಾಡಲು ಬದ್ಧರಾಗಿದ್ದೇವೆ ಎಂದರು. ಮಳೆ ಬಂದ ಸಂದರ್ಭದಲ್ಲಿ ಅಪಘಾತಗಳು ಹೆಚ್ಚಾಗುತ್ತಿದ್ದು, ಸಮಸ್ಯೆ ಕಂಡುಬಂದ ಕೂಡಲೇ ಇಲಾಖೆಗೆ ಮಾಹಿತಿ ನೀಡಿ ಕೆಳಗೆ ಬಿದ್ದಿರುವ ವಿದ್ಯುತ್ ತಂತಿ ಮುಟ್ಟುವ ಕೆಲಸಕ್ಕೆ ಮುಂದಾಗಬೇಡಿ ಎಂದು ಮನವಿ ಮಾಡಿದರು. ದಿನದ 24 ಗಂಟೆ, ವಾರದ 7 ದಿನ 1912ಗೆ ಕರೆ ಮಾಡಿ ಸಹಾಯ ಪಡೆಯಬಹುದೆಂದು ತಿಳಿಸಿದರು. ಚೇಳೂರು ಎಡಬ್ಲ್ಯೂ ವಿಜಯಲಕ್ಷ್ಮಿ, ಜೆ ಕೃಷ್ಣಪ್ಪ, ಜೆಇ ಪ್ರಕಾಶ್, ಸಿಎಸ್ ಪುರ ಧನಂಜಯ್ ಮತ್ತಿತರರು ಹಾಜರಿದ್ದರು. ಭಾರತದ ಅನರ್ಘ್ಯ ಕ್ರಾಂತಿ ರತ್ನ ಸ್ವತಂತ್ರ ಸೇನಾನಿ ಭಗತ್ ಸಿಂಗ್ ಅವರ 117ನೇ ಜನ್ಮದಿನದ ಅಂಗವಾಗಿ ಪ್ರಬಂಧ ಹಾಗೂ ಭಾಷಣ ಸ್ಪರ್ಧೆ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನೆರವೇರಿಸಲಾಯಿತು. ಭಗತ್ ಸಿಂಗ್ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸಿ ಮಾತನಾಡಿದ ಮುರಳೀಧರ ಹಾಲಪ್ಪ, ಈಗಿನ ಮಕ್ಕಳು ಭಗತ್ ಸಿಂಗ್ರಂತೆ ಕ್ರಾಂತಿಕಾರಿಯಾಗಬೇಕು. ಭಗತ್ ಸಿಂಗ್ ಅವರು ಬ್ರಿಟಿಷ್ ಆಡಳಿತದ ವಿರುದ್ಧ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಕ್ರಾಂತಿಕಾರಿ ಎಂದರು. ಗುಬ್ಬಿ ಪ್ರಥಮ ದರ್ಜೆ ಕಾಲೇಜು ಉನ್ನತ ಮಟ್ಟಕ್ಕೆ ಬೆಳೆಯುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ಪ್ರಬಂಧದಲ್ಲಿ ಗೆದ್ದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲ ಪ್ರಸನ್ನ, ಪ್ರೊಫೆಸರ್ ನಾಗರಾಜ್, ಪ್ರಾಧ್ಯಾಪಕ ವನಜಾ, ಶಿವಕುಮಾರ್, ತಿಮ್ಮಣ್ಣ, ಕಾಳಪ್ಪ ಬಡಿಗೇರ್ ಮತ್ತಿತರರು ಹಾಜರಿದ್ದರು. ಸೇವೆಯಿಂದ ನಿವೃತ್ತರಾದ ಪಿಎಸ್ಐ ನಂಜುಂಡಪ್ಪ ಅವರನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಂತರ ಪೊಲೀಸ್ ಭವನದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ವೇಳೆ ನಗರದ ವ್ಯಾಪಾರಸ್ಥರು, ಪತ್ರಕರ್ತರು ಮತ್ತು ಸಹೋದ್ಯೋಗಿಗಳು ಹಾರ, ತುರಾಯಿ ಶಾಲು ಹೊದಿಸಿ ಸತ್ಕರಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಸೇವಾ ನಿವೃತ್ತಿ ಎಂಬುದು ಸರ್ಕಾರಿ ನೌಕರರಿಗೆ ಸಹಜವಾಗಿ ಬರುವ ಪ್ರಕ್ರಿಯೆ. ಆದರೆ ನನಗೆ ಪೌರ ಸನ್ಮಾನ ಮಾಡುವ ಮೂಲಕ ನನ್ನ ಸೇವೆ ಪ್ರಶಂಸಿಸಿರುವ ಪ್ರತಿಯೊಬ್ಬರಿಗೂ ಆಭಾರಿಯಾಗಿದ್ದೇನೆ. ಪ್ರಾಮಾಣಿಕತೆ ಉಸಿರಾಗಿಸಿಕೊಂಡ ನಾನು ಶುದ್ಧ ಆಡಳಿತ ನೀಡಿದ್ದೇನೆ ಎಂಬ ತೃಪ್ತಿ ಇದೆ. ನನಗೆ ಮಾರ್ಗದರ್ಶನ ಮಾಡಿದ ಇಲಾಖೆಯ ಅಧಿಕಾರಿಗಳಿಗೂ ನನ್ನ ಜೊತೆ ಕೆಲಸ ಮಾಡಿದ ಸಹೋದ್ಯೋಗಿಗಳಿಗೆ ಧನ್ಯವಾದ ಸಲ್ಲಿಸುವುದಾಗಿ ತಿಳಿಸಿದರು. ನಾವೆಲ್ಲರೂ ಒಂದೇ, ನಮ್ಮೆಲ್ಲರ ರಕ್ತವೂ ಒಂದೇ. ಮತ್ತೊಬ್ಬರ ಜೀವ ಉಳಿಸಲು ಸ್ವಯಂ ಪ್ರೇರಿತನಾಗಿ ಪ್ರತಿಯೊಬ್ಬ ಆರೋಗ್ಯವಂತನು ರಕ್ತದಾನ ಮಾಡಿದರೆ ಮಾನವೀಯ ಸಮಾಜ ಕಾಣಲು ಸಾಧ್ಯ ಎಂದು ವಿಜಯಪುರ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಆರ್.ಸಿ. ಮಂಜುನಾಥ್ ಅಭಿಪ್ರಾಯಪಟ್ಟರು. ವಿಜಯಪುರದಲ್ಲಿ ರಾಷ್ಟ್ರೋತ್ಥಾನ ರಕ್ತನಿಧಿ ಹಾಗೂ ವಿಜಯಪುರ ಬಿಜೆಪಿ ನಗರ ಘಟಕದಿಂದ ಇಂದು ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರಕ್ತದಾನ ಮಹಾದಾನ. ಯುವ ತರುಣರೇ ತುಂಬಿರುವ ಭಾರತೀಯ ಸಮಾಜದಲ್ಲಿ ಆರೋಗ್ಯವಂತ ಭಾರತ ನಿರ್ಮಾಣವಾಗಲು ರಕ್ತದಾನ ಮಾಡಬೇಕು ಎಂದರು. ಬಿಜೆಪಿ ಜಿಲ್ಲಾ ಒಬಿಸಿ ಅಧ್ಯಕ್ಷ ಕನಕರಾಜು ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಭಗವಾನ್, ಮುನೀಂದ್ರ, ಗಿರೀಶ್, ಸುಬ್ಬಣ್ಣ, ನಟರಾಜ್ ಹೂಗಾರ್ ಮತ್ತಿತರರು ಹಾಜರಿದ್ದರು.
ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಪ್ರತಿಭಟನೆ ವೇಳೆ ಜೆಡಿಎಸ್ ಎಡವಟ್ಟು, ಪ್ರತಿಭಟನೆಯಲ್ಲಿ ಅಪ್ರಾಪ್ತರು ಭಾಗಿ, ಪ್ರತಿಭಟನೆ ಬದಲಿಗೆ ರಸ್ತೆಯಲ್ಲಿ ತೂರಾಡಿದ ಕುಡುಕರು, ಸಾರ್ವಜನಿಕ ವಲಯದಲ್ಲಿ ಟೀಕೆಗೆ ಗುರಿ. ಮುಂಗಾರಿನಲ್ಲಿ ಆರ್ಭಟಿಸಿದ ವರುಣ, ಬಿತ್ತನೆ ನಂತರ ಕಾಣೆಯಾದ ಮಳೆ, ದಿಕ್ಕು ಕಾಣದ ರೈತರಿಂದ ಹಳೆ ಸಂಪ್ರದಾಯದ ಮೊರೆ, ಮಕ್ಕಳಿಗೆ ಮದುವೆ ಮಾಡಿ ಮಳೆಗಾಗಿ ರೈತರಿಂದ ಪ್ರಾರ್ಥನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಕೃಷಿ ತೋಟಗಾರಿಕೆ ಕ್ಷೇತ್ರಗಳನ್ನು ಉದ್ಯಮವಾಗಿಸುವತ್ತ ಚಿಂತನೆ ನಡೆಸಲು ಆದಿಚುಂಚನಗಿರಿ ಶ್ರೀ ಸಲಹೆ, ಚಿಕ್ಕಬಳ್ಳಾಪುರದಲ್ಲಿ ದಾಳಿಂಬೆ ಬೆಳೆಗಾರರ ಸಮಾವೇಶ. ಸ್ವಚ್ಛತೆ ಜೊತೆಗೆ ಬಡವರ ಬಗ್ಗೆ ಕಾಳಜಿ ವಹಿಸಲು ನ್ಯಾಯಾಧೀಶರ ಸಲಹೆ, ಮನೆ ಸ್ವಚ್ಛತೆ ಮಾತ್ರವಲ್ಲದೆ ಸುತ್ತಮುತ್ತಲ ಸ್ವಚ್ಛತೆಗೆ ಆದ್ಯತೆ ನೀಡಲು ಮನವಿ, ಬಡವರ ಬಗ್ಗೆ ಕರುಣೆ ಕಾಳಜಿ ಇರಲಿ ಎಂದ ನ್ಯಾಯಾಧೀಶರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.